ನಮಸ್ಕಾರ. ಹೋದ್ ಕ್ಲಾಸಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ, ನೆನಪೈತಿ? ನೆನಪದ? ಹೋಮ್ವರ್ಕ್ ಕೊಟ್ಟಿದ್ದ ಸಾಲ್ವ್ ಮಾಡಿದ್ರಿ? ಓಕೆ, ಏನ್ ಬಂತು ಉತ್ತರ? ಉತ್ತರ ಏನ್ ಬಂತು? 21.212 21.213. ಒಟ್ಟು ನಿಮ್ ಉತ್ತರ ಬಂದಿದ್ದು ಏನದು? ಏನ್ ಕೇಳಿದ ನಾನು? ಸ್ಥಾನ ಪಲ್ಲಟ ಕೇಳಿದ್ದಲ್ಲ? ಹಾ ಸರ್, ಸ್ಥಾನ ಪಲ್ಲಟ ಕೇಳಿದ್ದೆ. 21.21 ಮೀಟರ್ ಸರಿಯದ? ಓಕೆ ಓಕೆ. ಸೊ ಇದು ಒಬ್ಬ ರೈತ ತನ್ನ ಚೌಕಾಕಾರದ ಹೊಲದ ಸುತ್ತ ನಡಿಲಿಕ್ಕತಾನ, ಚಲಿಸ್ಲಿಕ್ಕತಾನ. ಅವನ ಹೊಲದ ಉದ್ದ ಇರೋದು 15 ಮೀಟರ್, ಚೌಕಾಕಾರದ ಹೊಲ. ಅಂದ್ರೆ ಎಲ್ಲಾನು ಕೂಡ ಎಷ್ಟಾಯ್ತು? 15 ಮೀಟರ್ ಆಯ್ತು. 15 15 15 15. ಆದ್ರೆ ಒಟ್ಟು ಎಷ್ಟಾಯ್ತಿದ? ABCD ಒಟ್ಟು ಒಂದು ರೌಂಡ್, ಒಂದು ಸುತ್ತ ಹಾಕಿದ್ರೆ ಎಷ್ಟಾಯ್ತು? 60 ಮೀಟರ್. ಅಂದ್ರೆ ಅವನು 60 ಮೀಟರ್ ಅವನು 60 ಮೀಟರ್ ದೂರವನ್ನು 30 ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತಿದ್ದಾನೆ. ಅವನು ಎಷ್ಟು ಕಾಲವರೆಗೆ ಚಲಿಸಿದಾನ? 2 ನಿಮಿಷ 45 ಸೆಕೆಂಡ್. ಅಂದ್ರೆ ಎಷ್ಟಾಯ್ತು? 120 ಪ್ಲಸ್ 40, 165 ಸೆಕೆಂಡ್ ಕಾಲ ಅವನು ಚಲಿಸಿದಾನೆ. ಅವನು 60 ಮೀಟರ್ 30 ಸೆಕೆಂಡ್ ಅಲ್ಲಿ ಚಲಿಸ್ಲಿಕ್ಕತಾನ. ಅಥವಾ ಈ ತರನು ಹೇಳ್ಬಹುದು, 30 ಸೆಕೆಂಡ್ ಅಲ್ಲಿ 60 ಮೀಟರ್ ಚಲಿಸ್ಲಿಕ್ಕತಾನ. ಈ ತರ ಹೇಳ್ಬಹುದು. ಇದು ಸರಿ. 30 ಸೆಕೆಂಡ್ ಅಲ್ಲಿ 60 ಮೀಟರ್ ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ಮೀಟರ್ ಚಲಿಸ್ತಾನ ಅವನು? 2 ಮೀಟರ್. 1 ಸೆಕೆಂಡ್ಗೆ 2 ಮೀಟರ್, 1 ಸೆಕೆಂಡ್ಗೆ 2 ಮೀಟರ್ ಆ ತರ ಚಲಿಸ್ಲಿಕ್ಕತಾನ. 30 ಸೆಕೆಂಡ್ ಅಲ್ಲಿ 60 ಮೀಟರ್ ಅಂದ್ರೆ ಒಂದ್ ಪೂರ್ತಿ ಸುತ್ತ ಹಾಕಿ ಈಗ ವಾಪಸ್ ಇಲ್ಲಿಗೆ ಬರ್ಲಿಕ್ಕೆ ಅವನ್ಗೆ 30 ಸೆಕೆಂಡ್ ಬೇಕು. ಆ ತರ ನೀವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೋತ ಹೋದ್ರೆ 30, 60, 90, 120, 150 ಸರಿಯದ? ಇನ್ನೊಂದು ಹಾಕ್ಬಿಟ್ರೆ 180 180 ಅಂದ್ರೆ ಬಹಳ ಆಯ್ತು. ನಮ್ ಕಡೆ ಇರೋದು 165 ಸೆಕೆಂಡ್ ಮಾತ್ರ. ಸೊ 150 ಇಲ್ಲಿಗೆ ಬಂತು. 150 ಅವನು 30 ಸೆಕೆಂಡ್ ಅಲ್ಲಿ 60 ಮೀಟರ್ ಕಂಪ್ಲೀಟ್, ಅರ್ಧ ರೌಂಡ್. ಹೌದಿಲ್ಲ? ಹಾಗಾದ್ರೆ ಅರ್ಧ ಸುತ್ತ ಹೊಡಿಲಿಕ್ಕೆ 15 ಸೆಕೆಂಡ್. ಸೊ 150 ಆಗಿದೆ, ಇನ್ನು 15 ಹಾಕ್ಬಿಟ್ರೆ 165 ಇಲ್ಲಿಗೆ ಬಂದ್ಬಿಟ್ಟು. ಸರಿಯದ? ಎಸ್ ಸರ್. ಈ ತರ ಮಾಡು. ಅಂದ್ರೆ ಅವನು ಪ್ರಾರಂಭಿಕ ಬಿಂದು A ಪಾಯಿಂಟ್, ಅಂತಿಮ ಬಿಂದು C. ಪ್ರಾರಂಭಿಕ A, ಅಂತಿಮ C ಅಂತ ನಿಮಗ್ ಗೊತ್ತಾದ ಕೂಡಲೇ ಇಲ್ಲಿ ಬಂದಂತ ಸ್ಥಾನ ಪಲಟ ಏನಂದ್ರೆ ಪ್ರಾರಂಭಿಕ ಮತ್ತು ಅಂತಿಮ ಬಿಂದುವಿನ ನಡುವೆ ಇರುವಂತ ಕನಿಷ್ಠ ದೂರ. ಅಂದ್ರೆ A ಮತ್ತು C ನಡುವೆ ಇರುವ ಕನಿಷ್ಠ ದೂರ ಅಂದ್ರೆ ಈ ತರ ಒಂದು ಕನಿಷ್ಠ ದೂರ, ಸ್ಟ್ರೇಟ್ ಲೈನ್. ಹೌದಿಲ್ಲ? ಸರಳ ರೇಖೆ. AC ಕಂಡುಹಿಡಿಬೇಕಂದ್ರೆ ಇಲ್ಲಿ ನಾವು ಬೋಧಾಯನ ಸೂತ್ರವನ್ನು ಹಚ್ಚಬೇಕು. ಸೊ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಈ ತರ ಇದನ್ನು ಸಾಲ್ವ್ ಮಾಡ್ಬೇಕು. ಓಕೆ, ತಿಳಿತಲ್ಲ? ಇದು ಆ ತರ. ಸೊ 30 ಸೆಕೆಂಡ್ ಅಲ್ಲಿ 60 ಮೀಟರ್. ಹಾಗಾದ್ರೆ 1 ಸೆಕೆಂಡ್ ನಲ್ಲಿ 2 ಮೀಟರ್ ಲೆಕ್ಕ. 1 ಸೆಕೆಂಡ್ಗೆ 2 ಮೀಟರ್. 1 ಸೆಕೆಂಡ್ಗೆ 2 ಮೀಟರ್ ಅಂದ್ರೆ 165 ಸೆಕೆಂಡ್ಗೆ ಎಷ್ಟು ಮೀಟರ್? 165 ಸೆಕೆಂಡ್ಗೆ ಎಷ್ಟು ಮೀಟರ್? ಇದರ ಡಬಲ್. 1 ಸೆಕೆಂಡ್ಗೆ 2 ಮೀಟರ್. 165 ಸೆಕೆಂಡ್ಗೆ ಇದರ ಡಬಲ್ ಅಂದ್ರೆ ಎಷ್ಟು? 330. ಎಷ್ಟು? 330. 330 ಮೀಟರ್. ಈ ತರ. ಓಕೆ, 330 ಮೀಟರ್ ಅಂದ್ರೆ 165 ಸೆಕೆಂಡ್ಗೆ 330 ಮೀಟರ್ ಚಲಿಸ್ತಾನ. ಇದನ್ನ ಲೆಕ್ಕ ಹಾಕ್ಬೇಕು. 15 15 15 15. ಇದು 60, 120, 180, 240, 300, 315, 330 ಇಲ್ಲಿಗೆ ಬಂತ ಗಾಡಿ. ಸೊ ಈ ತರ 2 ರೀತಿಯಾಗಿ ನಾವು ಮಾಡಬಹುದು ಲೆಕ್ಕ. 2 ರೀತಿಯಾಗಿ ಈ ಲೆಕ್ಕವನ್ನು ಮಾಡಬಹುದು. 30 ಸೆಕೆಂಡ್ಗೆ 60 ಮೀಟರ್ ಅಂದ್ರೆ 1 ಸೆಕೆಂಡ್ಗೆ ಎಷ್ಟು? ನಮ್ ಕಡೆ ಇರೋದು 165 ಸೆಕೆಂಡ್. ಸೊ 165 ಸೆಕೆಂಡ್ಗೆ ಎಷ್ಟು ಅಂದ್ರೆ ಇದನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ ಬರೋದು 330 ಮೀಟರ್. ಈ ತರ 2-3 ಪದ್ಧತಿಯಿಂದ ಈ ಲೆಕ್ಕವನ್ನು ಮಾಡಬಹುದು. ಓಕೆ, ಮುಂದಿನ ಹೋಗೋಣ. ಮುಂದಿಂದ ಚಲನೆ ಪಾಠ ಒಳಗ ಚಲನೆ ಅನ್ನುವಂತ ಪಾಠವನ್ನು ನಾವು ಕಲೀಲಿಕತ್ತೀವಿ. ಅದ್ರೊಳಗೆ ನಾವು ಕಲ್ತಿದ್ದು ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟ, ಈ 2 ವಿಷಯಕ್ಕೆ ಸಂಬಂಧಪಟ್ಟಿದ್ದಂತ ಕಲ್ತೇವ್ ನಾವು.
ಅದರ ಲೆಕ್ಕ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನು ಬಹಳಷ್ಟು ಬಿಡಿಸಿದೆವು. ಮುಂದಿನದ್ರಾಗ ಬಹಳ ಮಹತ್ವದ ನಿಮ್ ಚಲನೆ ಪಾಠದಲ್ಲಿ ಬರೋದೇನಂದ್ರೆ ಅದು ಏಕರೂಪ ಚಲನೆ. ಏನು? ಏಕರೂಪ ಚಲನೆ. ಏಕರೂಪ ಚಲನೆ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕಾಯ್ತು. ಏಕರೂಪ ಚಲನೆ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಬೇಕು. ಸೊ ಇದಕ್ಕೊಂದು ಹಂಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಅದ ಉದಾಹರಣೆ ನೋಡ್ಕೊಂಡ್ಬಿಟ್ರೆ ನಿಮಗೆ ಸರಳವಾಗಿ ಈ ವಿಷಯ ತಿಳಿತದ. ಒಂದ್ ವಸ್ತು ಒಂದ್ ಗಾಡಿ ಅದ. ಒಂದ್ ಗಾಡಿ ನೀವು ತಗೋಬಹುದು. ಒಂದ್ ಗಾಡಿ ಅಥವಾ ಒಂದ್ ಕಾರು, ಬೈಕು ಅಥವಾ ಒಂದ್ ವಸ್ತು ಇರ್ಬೋದು, ಅಥವಾ ಒಂದ್ ಸೈಕಲ್ ಇರ್ಬೋದು. ಯಾವ್ದೋ ಒಂದು ವಸ್ತು ಎ ಅಂತ ತಗೊಳ್ರಿ. ಇದು ಏನ್ ಮಾಡಿದ ಸ್ವಲ್ಪ ದೂರ ಚಲಿಸದ. ಇದು 1 ಸೆಕೆಂಡ್. ಇಲ್ಲಿಗೆ ಬಂದ್ರೆ ಎಷ್ಟು ಸೆಕೆಂಡ್? ಇದು 1 ಸೆಕೆಂಡ್. ಇದು 0 ಸೆಕೆಂಡ್. ಇದು 0. ಇದು 1 ಸೆಕೆಂಡ್. 1 ಸೆಕೆಂಡ್ ನಲ್ಲಿ ಇದು 5 ಮೀಟರ್ ಡಿಸ್ಟೆನ್ಸ್ ಚಲಿಸದ. ಎಷ್ಟು? 1 ಸೆಕೆಂಡ್ಗೆ 5 ಮೀಟರ್. 5 ಮೀಟರ್. ಮುಂದೆ ಏನಾಗ್ತದ? ಇನ್ನೂ 1 ಸೆಕೆಂಡ್ ಚಲಿಸ್ತದ. ಇನ್ನೂ 1 ಸೆಕೆಂಡ್. ಇನ್ನೂ 1 ಸೆಕೆಂಡ್ ಅಂದ್ರೆ ಎಷ್ಟಾಯ್ತು ಈಗ? 2 ಸೆಕೆಂಡ್. ಸ್ಕೇಲ್. ಸೊ ಏನಾಯ್ತು? 10 ಮೀಟರ್. 10 ಮೀಟರ್ ಆಯ್ತು. ಈಗ 3ನೇ ಸೆಕೆಂಡ್. 3ನೇ ಸೆಕೆಂಡ್ಗೆ ಏನಾಯ್ತು? 15 ಮೀಟರ್. 4ನೇ ಸೆಕೆಂಡ್ಗೆ ಸೊ ಇದು ಸ್ಕೇಲ್. ಇದೇನು? ನಿಮ್ಮ ಸ್ಕೇಲ್. ಈ ಸ್ಕೇಲ್ ಮುಖಾಂತರ ನಿಮ್ಮ ಗಾಡಿ ಅಥವಾ ನಿಮ್ ವಸ್ತು ಚಲಿಸ್ಲಿಕ್ಕದ. ಮೊದಲನೇ ಸೆಕೆಂಡ್ 5 ಮೀಟರ್ ಕ್ರಮಿಸದ. 2ನೇ ಸೆಕೆಂಡ್ಗ ನಿಮ್ಮ ವಸ್ತು ಇರೋದು 10 ಮೀಟರ್ಗೆ. 3ನೇ ಸೆಕೆಂಡ್ 15 ಮೀಟರ್. 4ನೇ ಸೆಕೆಂಡ್ 20 ಮೀಟರ್. 5ನೇ ಸೆಕೆಂಡ್ 25 ಮೀಟರ್. ಅಂದ್ರೆ ಪ್ರತಿ ಸಲ ನಿಮ್ ವಸ್ತು ಎಷ್ಟು ಚಲಿಸ್ಲಿಕ್ಕದ ನೋಡ್ರಿ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು? 5 ಮೀಟರ್. ಇಲ್ಲಿಂದ ಇಲ್ಲಿವರೆಗೆ 5 ಮೀಟರ್. 5 ಮೀಟರ್. ಪ್ರತಿ ಸಲಾನು ನಿಮ್ ವಸ್ತು ಎಷ್ಟು ಚಲಿಸ್ಲಿಕ್ಕದ? 5 ಮೀಟರ್. 5 ಮೀಟರ್. ಎಷ್ಟು ಸಮಯ ತಗೊಳ್ಲಿಕ್ಕದ? ಸಮಯ 1 ಸೆಕೆಂಡ್. ಸೊ ಇಲ್ಲಿ ಪ್ರತಿ ಸೆಕೆಂಡ್ಗೆ ನಿಮ್ ವಸ್ತು 5 ಮೀಟರ್ ಚಲಿಸ್ಲಿಕ್ಕದ. ಹೆಚ್ಚುನೂ ಇಲ್ಲ, ಕಮ್ಮಿನೂ ಇಲ್ಲ. ಪ್ರತಿ ಸಮಯಕ್ಕೆ, ಪ್ರತಿ ಸೆಕೆಂಡ್ಗೆ 5 ಮೀಟರ್. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ. ಇದು 0. ಸ್ಕೇಲ್ ಹಾಕ್ಲಿಕ್ಕೆ ನಾನು ಸ್ಕೇಲ್. ಸ್ಕೇಲ್ ಅಲ್ಲಿ ಇದು ಬಂತು. ಇದು 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ. 1ನೇ ನಿಮಿಷಕ್ಕೆ ವಸ್ತು ಚಲಿಸಿದ್ದು 15 ಮೀಟರ್, ಆಮೇಲೆ 30, ಆಮೇಲೆ 45, ಆಮೇಲೆ 60 ಮೀಟರ್. ನೋಡ್ರಿ ಈಗೇನಾಗ್ಲಿಕ್ಕದ? ಎಷ್ಟು ಚಲಿಸ್ಲಿಕ್ಕದ ವಸ್ತು? 1 ನಿಮಿಷಕ್ಕೆ ಎಷ್ಟು ಚಲಿಸ್ಲಿಕ್ಕದ? 15 ಮೀಟರ್. 2ನೇ ನಿಮಿಷಕ್ಕೆ ಇಲ್ಲಿ 15 ಮೀಟರ್. ಸೊ ಇಲ್ಲೇನಾಗ್ಲಿಕ್ಕದ? ಪ್ರತಿ ಸಲ ವಸ್ತು ಎಷ್ಟು ಚಲಿಸ್ಲಿಕ್ಕದ? 15 ಮೀಟರ್ ಚಲಿಸುತ್ತದೆ. ಸಮಯ 1 ನಿಮಿಷ. ಈ ತರಹದ ಚಲನೆ ಐತ್ಲಾ, ಇದಕ್ಕೆ ನಾವು ಏಕರೂಪ ಚಲನೆ ಅಂತ ಹೇಳ್ತೇವೆ. ಈ ತರಹದ ಚಲನೆಯನ್ನು ಏಕರೂಪ ಚಲನೆ ಅಂತ ಹೇಳ್ತೇವೆ. ಹಾಗಾದ್ರೆ ಏನ್ ಹೇಳ್ಬೋದು ಇಲ್ಲಿ? ಯಾವ ತರ ನಾವು ಅದ್ರ ವಾಕ್ಯ ಕೊಡ್ಬೋದು? ಒಂದು ಕಾಯವು ಸಮಾನ ದೂರವನ್ನು ಸಮಾನ ಕಾಲಾವಧಿಯಲ್ಲಿ ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಎನ್ನುವರು. ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಕ್ರಮಿಸುತ್ತಿದ್ದರೆ ಅಥವಾ ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಎನ್ನುವರು. ಹೌದಾ? ಸರಿಯದಾ? ಎಸ್ ಸರ್. ತಿಳಿತಲ್ಲ? ಎಸ್ ಸರ್. ಇದು ಯಾವಾಗ ಆಗ್ತದೆ ಅಂದ್ರೆ ಇದು ಸರಳ ರೇಖೆಯಲ್ಲಿ ಆಗ್ತದೆ.
ಒಂದು ಸರಳ ರೇಖೆಯ ಚಲನೆಯಲ್ಲಿ, ಹೌದಿಲ್ಲ, ಇದಾಗೋದು ಕೇವಲ ಒಂದು ಸರಳ ರೇಖೆಯ ಚಲನೆಯಲ್ಲಿ. ಒಂದು ಸರಳ ರೇಖೆಯಲ್ಲಿ ಕಾಯವು ಚಲಿಸುತ್ತಿದ್ದಾಗ ಅದು ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಚಲಿಸುತ್ತಿದ್ದರೆ ಅಥವಾ ಕ್ರಮಿಸುತ್ತಿದ್ದರೆ ಅದನ್ನು ಏಕರೂಪ ಚಲನೆ ಎನ್ನುವರು. ಈ ತರ ಒಂದು ಡೆಫಿನಿಷನ್ ನೀವು ಅದಕ್ಕೆ ಕೊಡಬಹುದು. ಹೌದಾ? ಉದಾಹರಣೆ ಸಮೇತ ನೀವು ನೋಡಬಹುದು. ಇನ್ನೊಂದು ಉದಾಹರಣೆ ನೋಡೋಣ. ಇನ್ನೊಂದು ಉದಾಹರಣೆಯಲ್ಲಿ ಏನು, ಅಗೇನ್ ಮತ್ತೆ ಸ್ಕೇಲ್, ಇದು 0, ಇದು 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, 5 ಸೆಕೆಂಡ್. ಇದು 7 ಮೀಟರ್, ಇದು 15 ಮೀಟರ್, ಇದು 22 ಮೀಟರ್, ಇದು 40 ಮೀಟರ್, ಇದು 45 ಮೀಟರ್. ಈಗ ನೋಡ್ರಿ, ಮೊದಲನೇ ಸೆಕೆಂಡ್ ನಲ್ಲಿ ಎಷ್ಟು ಚಲಿಸದ? 7 ಮೀಟರ್. 7 ಮೀಟರ್. ಎರಡನೇ ಸೆಕೆಂಡ್ ಅಲ್ಲಿ 8 ಮೀಟರ್. 8 ಮೀಟರ್. 8 ಮೀಟರ್. ಮೂರನೇ ಸೆಕೆಂಡ್ ಅಲ್ಲಿ 7 ಮೀಟರ್. ನಾಲ್ಕನೇ ಸೆಕೆಂಡ್ ಅಲ್ಲಿ ಮೀಟರ್. ಇದು ಮುಂದಿಂದು 5 5 ಮೀಟರ್. ಈಗ ಏನಾಗ್ಲಿರ್ತದ? ಏಕರೂಪವಲ್ಲದ ಚಲನೆ. ಈಗ ಸಮಾನ ಕಾಲಾವಧಿ ಚಲಿಸ್ತಾ ಇಲ್ಲ. ಸಮಾನ ಕಾಲಾವಧಿಯಲ್ಲಿ ಅಸಮ ದೂರವನ್ನು ಚಲಿಸ್ಲಿಕ್ಕೆ, ಹೌದಿಲ್ಲ? ಕಾಲಾವಧಿ ಅಂತೂ ಸೇಮ್ ಅದ. ಕಾಲಾವಧಿ ಹೆಂಗದ? 1 ಸೆಕೆಂಡ್, 1 ಸೆಕೆಂಡ್, 1 ಸೆಕೆಂಡ್, 1 ಸೆಕೆಂಡ್, ಹೌದಿಲ್ಲ? ಪ್ರತಿ ಸೆಕೆಂಡ್ ಸಮಾನ ಕಾಲಾವಧಿನ ಅದ. ಟೈಮ್ ಯಾವಾಗೂ ಚೇಂಜ್ ಆಗುದಿಲ್ಲ. ಟೈಮ್ ಎಲ್ಲರಿಗೂ ಸೇಮ್ ಇರೋದು, ಹೌದಿಲ್ಲ? ಸಮಾನ ಕಾಲಾವಧಿನೇ ಇರೋದು. ಒಂದೊಂದ್ ಸೆಕೆಂಡ್ ಸಮಯ ಹೆಚ್ಚಾಗ್ತಾ ಹೊಂಟದ, ಹೌದಿಲ್ಲ? ಒಮ್ಮೆ 2 ಸೆಕೆಂಡ್ ಆಗುದಿಲ್ಲ ಸಮಯದಲ್ಲಿ. ಮೊದಲು 1 ಸೆಕೆಂಡ್, ಆಮೇಲೆ 2 ಸೆಕೆಂಡ್, ಆಮೇಲೆ 3 ಸೆಕೆಂಡ್, ಆಮೇಲೆ ಈ ತರ ಆಗ್ತಾ 60 ಸೆಕೆಂಡ್. 60 ಸೆಕೆಂಡ್ ಅಂದ್ರೆ 1 ನಿಮಿಷ, ಆಮೇಲೆ 2 ನಿಮಿಷ, ಈ ತರ ಹೆಚ್ಚಾಗ್ತಾ ಹೋಗ್ತದೆ. ಸೊ ಸಮಾನ ಕಾಲಾವಧಿಯಲ್ಲಿ ಏನ್ ಮಾಡ್ಲಿಕ್ಕತ್ತದ ವಸ್ತು? ಅಸಮ ದೂರವನ್ನು ಚಲಿಸುತ್ತಿದೆ. ಅದಕ್ಕೇನಂತ? ಏಕರೂಪವಲ್ಲದ ಚಲನೆ. ಏಕರೂಪವಲ್ಲದ ಚಲನೆ. ಏಕರೂಪವಲ್ಲದ ಚಲನೆ. ಇದು ಎರಡು ಉದಾಹರಣೆ. ಇದು ಎರಡು ಉದಾಹರಣೆ ಏಕರೂಪ ಚಲನೆಗೆ. ಇದು ಒಂದು ಉದಾಹರಣೆ ಏನು? ಏಕರೂಪವಲ್ಲದ ಚಲನೆ. ಆತರ 3 ಉದಾಹರಣೆಗಳನ್ನು ನೀವು ಬರ್ಕೊಡಿ ನಿಮ್ ಪುಸ್ತಕ ಒಳಗ, ನಿಮ್ ನೋಟ್ಸ್ ಒಳಗ ಬರ್ಕೊಡಿ. ಈಗ ನೆನ್ಪಿಟ್ಕೊಳ್ಲಿಕ್ಕೆ ಸರಳ ಅನಸ್ತದ. ಒಂದ್ ಸ್ವಲ್ಪ ದಿನ ಆದ್ಕೂಡ್ಲೆ ಮತ್ ಮರಿತದ. ಅದಕ್ಕ ಉದಾಹರಣೆ ಸಮೇತ ನೆನ್ಪಿಟ್ಕೋಬೇಕು. ತಿಳಿತಲ್ಲ ಈ ವಿಷಯ? ಈಗ ನೋಡ್ರಿ, ನಾವ್ ಏನ್ ಮಾಡ್ಲಿಕ್ಕತ್ತೀವಿ? ನಮ್ಮ ಅಮ್ಮ ಬಾಜಾರ್ಗೆ ಹೋಗ್ತಿರ್ತಾರಲ್ವ? ಬಾಜಾರ್ ಅಂದ್ರ ನೀವು ಕಾಯಿಪಲ್ಲೆ ಮಾರುಕಟ್ಟೆ. ನೀವ ಮನಿಯೊಳಗ ನಿಮ್ ತಾಯಿ ಶನಿವಾರಕ್ಕ ಅಥವಾ ರವಿವಾರಕ್ಕ ನೀವ ಇದಕ್ ಹೋಗ್ತೀರಿ. ಎಲ್ಲೇ ಪೇಟೆಗೆ ಹೋಗ್ತೀರಿ ಬಾಜಾರ್ ತರ್ಲಿಕ್, ಹೌದಿಲ್ಲ? ಕಾಯಿಪಲ್ಲೆ, ಹಣ್ಣು, ತರಕಾರಿ ಎಲ್ಲ ತರ್ಲಿಕ್ಕೆ. ಕಾಯಿಪಲ್ಲೆ ತರಾಕ ನಿಮ್ಮ ತಾಯಿ ಜೊತೆಗೆ ನೀವು ಹೋಗುವಾಗ ನಿಮ್ ತಾಯಿ ಏನ್ ಮಾಡ್ತಾರ? ನಡ್ಕೋತ ಹೋಗ್ತಿರ್ತಾರ. ಚೀಲ ಕೈ ಹಿಡ್ಕೊಂಡಿರ್ತಾರ. ಚೀಲ ಕೈ ಹಿಡ್ಕೊಂಡ ಪೇಟೆಗೆ ಹೋಗ್ಲಿಕ್ ಶುರು ಮಾಡ್ತಾರ. ನೀವು ಒಂದ್ಸಲ ಅವ್ರ ಜೊತೆ ಹೋದಾಗ ನಿಮ್ಗೆ ಇದು ಅನುಭವ ಆಗ್ತೈತಿ. ಅವರು ಬಹಳ ಲಘುನು ನಡೆಯಂಗಿಲ್ಲ, ಬಹಳ ಫಾಸ್ಟ್ ನಡಿಗೆ ಇರುವುದಿಲ್ಲ, ಬಹಳ ನಿಧಾನನು ನಡೆಯುವುದಿಲ್ಲ. ಒಂದು ಸಮಾನ ದೂರವನ್ನು ಚಲಿಸ್ಕೋತ ಹೋಗ್ತಿರ್ತಾರ. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಹೌದಿಲ್ಲ? ಅವ್ರು ಗಡಬಡಿ ಒಮ್ಮೆ ವೇಗವಾಗಿ ಹೋಗೋದು, ಒಮ್ಮೆ ನಿಧಾನ ಮಾಡೋದು, ಆತರ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರ? ಒಂದೇ ಕಾಲದಲ್ಲಿ ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಅವ್ರು ಚಲಿಸ್ಕೋತ ಹೋಗ್ತಿರ್ತಾರೆ. ಸೊ ಅದು ಕೂಡ ಒಂದು ಉದಾಹರಣೆ. ಯಾವುದಕ್ಕೆ? ಏಕರೂಪ ಚಲನೆ. ಹೌದಾ? ಅದೇ ನಾವು ಪೇಟೆ ಒಳಗ್ ಹೋಗ್ತೇವಲ್ಲ,
ಪೇಟೆಗಿನ್ನ ಹೋಗಿರಂಗಿಲ್ಲ, ಮನೆಯಿಂದ ಪೇಟೆಗೆ ಹೊರಟಿದೀವಿ. ಅವಾಗ ಏನಾಗ್ತದ, ನಾವು ಒಂದ ರಸ್ತೆಯ ಬದಿಯಿಂದ ನಿಧಾನವಾಗಿ ಚಲಿಸ್ಕೋತ ಹೋಗ್ತೇವೆ. ಸೊ ಅಲ್ಲಿ ಏನಾಗ್ತದ, ಏಕರೂಪ ಚಲನೆ ಆಗ್ತಿರ್ತದ. ನೀವು ಲಕ್ಷ ಕೊಟ್ರೆ ನಿಮ್ಗೆ ಗೊತ್ತಾಗ್ತದೆ. ನಿಮ್ ಹೆಜ್ಜೆ ಬೀಳ್ತಿರ್ತಾವಲ್ಲ, ಲೆಫ್ಟ್ ರೈಟ್ ಹೆಜ್ಜೆ ಬೀಳ್ತಿರ್ತಾವ. ನಿಮ್ ತಾಯಿಯವ್ರದ್ದು ಹೆಜ್ಜೆ ಬೀಳ್ತಿರ್ತಿಲ್ವ. ಸೊ ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ನೀವು ಕ್ರಮಿಸ್ತಿರ್ತೀರಿ. ಸೊ ಅದು ಏಕರೂಪ ಚಲನೆ. ಯಾವಾಗ ನೀವು ಪೇಟೆ ಒಳಗ್ ಹೋಗ್ತೀರಿ, ಬಾಜಾರ್ ಒಳಗ್ ಹೋಗ್ದಾಗ ಅಲ್ಲೇನಾಗ್ತಿರ್ತದ, ಅಲ್ಲಿ ಜನ ಹೆಚ್ಚಿರ್ತಾರೋ ಕಮ್ಮಿ ಇರ್ತಾರೋ? ಹೆಚ್ಚಿರ್ತಾರೆ. ಊರಾಗಿಂದ ಎಲ್ಲಾರು ಮಂದಿ ಬಂದಿರ್ತಾರ, ಗರ್ದಿ ಇರ್ತತಿ, ಟ್ರಾಫಿಕ್ ಇರ್ತತಿ. ಸೊ ಅಲ್ಲಿ ಏನಾಗ್ತದ, ಕೆಲವೊಂದ್ಸಲ ನೀವು ವೇಗವಾಗಿ ಚಲಿಸ್ತೀರಿ, ಕೆಲವೊಂದ್ಸಲ ನೀವು ನಿಧಾನವಾಗಿ ನಿಂತು ಬಿಡ್ತೀರಿ, ಯಾಕೋ ನಡಕ್ ಗಾಡಿ ಬಂದ್ಬಿಡ್ತದ. ಕೆಲವೊಂದ್ಸಲ ಮತ್ ಸ್ವಲ್ಪ ದೂರ ಚಲಿಸ್ತೀರಿ, ಮತ್ತೆ ನಿಧಾನ ಮಾಡ್ತೀರಿ, ಮತ್ ವೇಗವಾಗಿ ಚಲಿಸ್ತೀರಿ, ಮತ್ ನಿಧಾನ ಮಾಡ್ತೀರಿ. ಸೊ ಅಲ್ಲೇನಾಗ್ಲಿರ್ತದಂದ್ರೆ, ಅಲ್ಲಿ ನೀವು ಸಮಾನ ಕಾಲಾವಧಿಯಲ್ಲಿ ಅಸಮ ದೂರವನ್ನು ಚಲಿಸ್ಲಿ. ಸೊ ಅಲ್ಲೇನಾಗಿರ್ತದ, ಏಕರೂಪವಲ್ಲದ ಚಲನೆ ಆಗಿರ್ತದ. ನೆನಪಾಯ್ತಾ? ಗೊತ್ತಾಯ್ತು ನಿಮ್ಗೆ? ಎಸ್ ಸರ್. ಆತರ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗೆ ನೀವು ಅದನ್ನ ನೆನ್ಪಿಟ್ಕೊ. ಓಕೆ. ಸೊ ಇನ್ನೂ ಬಹಳಷ್ಟು ಉದಾಹರಣೆಗಳು ಆಲ್ಮೋಸ್ಟ್ ನಮ್ಮ ದಿನನಿತ್ಯವನ್ನು ನಾವು ನೋಡಿದ್ರೆ ಅಲ್ಲಿ ಆಗುವಂತದ್ದು ಏಕರೂಪವಲ್ಲದ ಚಲನೆನೇ ಆಗಿರ್ತದೆ. ಹೆಚ್ಚು ಅದೇ ಆಗಿರ್ತದೆ. ಹೌದಾ? ಸೈಕಲ್ ಹೊಡೆಯೋ ಮುಂದೆ ನಾವು ಊರಾಗ ಏನ್ ಮಾಡಿರ್ತೀವಿ, ಒಮ್ಮೆ ಸೈಕಲ್ ಪೆಡಲ್ ತುಳಿತೇವೆ, ಒಮ್ಮೆ ನಿಲ್ಲಿಸ್ಬಿಡ್ತೇವೆ, ಒಮ್ಮೆ ತುಳಿತೀವಿ, ಒಮ್ಮೆ ನಿಲ್ಲಿಸ್ತೇವೆ, ಒಮ್ಮೆ ಬ್ರೇಕ್ ಹಾಕ್ತೇವೆ. ಸೊ ಅಲ್ಲಿಯೂ ಕೂಡ ಏಕರೂಪವಲ್ಲದ ಚಲನೆನೇ ಆಗಿರ್ತದೆ. ಹೌದಾ? ಸರಿ ಅದ? ಎಸ್ ಸರ್. ಸೊ ಇನ್ನೊಂದೇನಂದ್ರ, ಯಾವಾಗ ನಮ್ಮ ಊರಾಗ ನಾವು ನೋಡಿರ್ಬೋದು, ನಮ್ಮ ಅಜ್ಜ ಇರಬಹುದು, ನಮ್ಮ ಅಪ್ಪ, ದೊಡ್ಡವ್ರ ಅಪ್ಪ, ನಮ್ಮ ಮನ್ಯಾಗ ದೊಡ್ಡವ್ರ ಇದ್ದವ್ರು, ಅವರು ಗಾಡಿ ನಡೆಸ್ತಿರ್ತಾರಲ್ಲ, ಬೈಕ್ ನಡೆಸ್ತಿರ್ತಾರ, ಆಕ್ಟಿವಾ ಅಥವಾ ಗೇರ್ ಗಾಡಿ. ಅವ್ರು ನಡೆಸುವಾಗ ಅವ್ರ ಹಿಂದ್ ಕೂತ್ರ ಹೆಂಗಾಗಿರ್ತದ, ಅವ್ರು ಒಂದ್ ಫಿಕ್ಸ್, ಒಂದು ಸ್ಥಿರ ವೇಗದಿಂದ ನಡೆಸ್ತಿರ್ತಾರ. ಹೌದಾ? ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಅವ್ರು ಹೊಡ್ಕೋತ ಹೋಗ್ತಿರ್ತಾರೆ ಗಾಡಿ ಮೇಲೆ. ಸೊ ಅದು ಏಕರೂಪ ಚಲನೆ. ಅದನ್ನ ನೀವು ಅದೇ ಈಗಿನ ಹುಡುಗರು ನೋಡ್ರಿ, ಈಗಿನ ಹುಡುಗರು ಗಾಡಿ ಸಿಕ್ತಂದ್ರೆ ಏನ್ ಮಾಡ್ತಾರ, ಒಮ್ಮೆ ರೇಸ್ ಮಾಡ್ತಾರ, ಒಮ್ಮೆ ನಿಧಾನ ಮಾಡ್ತಾರ, ಒಮ್ಮೆ ಬ್ರೇಕ್ ಹಾಕ್ತಾರ. ಸೊ ಅದು ಏಕರೂಪವಲ್ಲದ ಚಲನೆ. ಈಗ ಗೊತ್ತಾಯ್ತಾ? ಸ್ವಲ್ಪ ಐಡಿಯಾ ಬಂದ್ಲಿಕ್ಕದ ನಾವ್ ಎಲ್ಲೆಲ್ಲಿ ಕಾಣ್ಬೋದು ಇದನ್ನಂತ. ಎಸ್ ಸರ್. ನಾವ್ ಚಕಡಿ ನೋಡಿರ್ತೇವಲ್ಲ, ಚಕಡಿ ಬಂಡಿ, ಎತ್ತ ಆ ಚಕಡಿ ಬಂಡಿನ ಎಳ್ಕೋತ ಕೂತಿರ್ತದೆ ಎತ್ತುಗಳು. ಸರಿ ಅದಿ? ಹಾ ಸರ್. ನಿಮ್ ಹೊಲದಾಗ ರೋಡ್ ಮೇಲೆ, ಕಚ್ಚಾ ರಸ್ತೆ ಮೇಲೆ ಹೋಗ್ತಿರ್ತತಿಲ್ಲ, ಅವಾಗ ನೋಡ್ರಿ, ನೀವು ಸ್ವಲ್ಪ ನಿಂತು ನೋಡ್ರಿ, ಅವ ಯಾರು ಹೊಡಿತಿರ್ತಾನಲ್ಲ, ಚಾಬುಕ್ಲೆ ಹೊಡಿತಿರ್ತಾನ ಅಥವಾ ತಾನ ಹೋಗ್ತಿರ್ತದ, ಎತ್ತುಗಳು ಹೋಗ್ತಿರ್ತಾವ. ಸೊ ಅದು ಏಕರೂಪ ಚಲನೆ ಮಾಡ್ತಿರ್ತದೆ. ಯಾವಾಗೂ ಒಮ್ಮೆ ಓಡಂಗಿಲ್ಲ, ಒಮ್ಮೆ ನಿಧಾನ ಆಗುದಿಲ್ಲ. ಒಂದು ಸರಳ ರೇಖೆಯಲ್ಲಿ ಒಂದು ಸಮಾನ ಕಾಲಾವಧಿಯಲ್ಲಿ ಸಮಾನ ದೂರವನ್ನು ಕ್ರಮಿಸ್ತಿರ್ತದ. ಸೊ ಅದು ಏಕರೂಪ ಚಲನೆ. ಸರಿ ಐತಿ? ಯಾವಾಗ ಅವ್ನ್ ಹಿಂದ್ ಕೂತವನ ಆ ಮೂಗಿಗೆ ಹಗ್ಗ ಹಾಕಿರ್ತಾರಲ್ಲ ಅದಕ್ಕೆ, ಎತ್ತಕ್, ಅದನ್ನ ಸ್ವಲ್ಪ ಜಗ್ಗಿದಾಗ ಏನ್ ಮಾಡ್ತಾರ, ನಿಧಾನ ಆಗ್ತದ ಮತ್ತು ನಿಂದಿರ್ತದ. ಸೊ ಅದು ಜಗ್ಗೋದ್ ಯಾವಾಗ, ಅವನು ಆ ಹೊಲಕ್ಕೆ ಹೋದಾಗ ಜಗ್ತಾನ, ಅಲ್ಲಿ ತನಕ ಜಗ್ಗುದಿಲ್ಲ. ಹೌದಾ? ಸರಿಯದ? ಸೊ ಈ ತರ ಏಕರೂಪ ಚಲನೆ, ಏಕರೂಪವಲ್ಲದ ಚಲನೆಗ ಉದಾಹರಣೆಗಳನ್ನು ಸ್ವಲ್ಪ ನೆನ್ಪು ಮಾಡ್ಕೋಬೇಕು ನೀವು. ಹೌದಿಲ್ಲ? ಎಲ್ಲೆಲ್ಲಿ ಹೋಗ್ತಿರ್ತಿರಲ್ಲ, ನಿಮ್ ಮನಿ ಬಿಟ್ಟ ಶಾಲಿಗ್ ಹೋಗ್ತಿರ್ತೀರಿ, ಹೊಲಕ್ ಹೋಗ್ತಿರ್ತೀರಿ, ಅವಾಗೆಲ್ಲ ಇವೆಲ್ಲ ನೋಡ್ಬೇಕು, ಅಕ್ಕಪಕ್ಕ ಎಲ್ಲೆಲ್ಲಿ ಏನೇನ್ ಕಾಣಿಸ್ತದ ಸ್ವಲ್ಪ ನೋಡ್ತಾ ಇರ್ಬೇಕು. ಅಂದ್ರೆ ನಿಮ್ಗ ಇವೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗ್ತಾವ. ಓಕೆ, ಚಲೋ ಮುಂದಿಂದು ಏನಪ್ಪಾ ಅಂದ್ರ ಚಲನೆಯ ದರ. ಮುಂದಿಂದ ಏನಂದ್ರ ಚಲನೆಯ ದರ. ಹೌದಾ? ಈಗ ನೋಡ್ರಿ, ನಿಮಗೇನ್ ಮಾಡ್ಬೇಕಾಗ್ಯದ, ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ಬೇಕಾಯ್ತು. ಎಲ್ಲಿಗೆ? ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ಬೇಕಾಗ್ಯದ. ಸೊ ಏನಾಗ್ತದ, ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ಬೇಕಾಗ್ಯದ. ಇಬ್ರು ಹುಡುಗರು ಇದಾರ, ಇಬ್ರು ಜನ ಇದಾರ, ಇಬ್ರು ವ್ಯಕ್ತಿಗಳು ಇದಾರ. ಮೊದಲನೇ ವ್ಯಕ್ತಿಯ ಹೆಸರು ಎ, ಎರಡನೇ ವ್ಯಕ್ತಿಯ ಹೆಸರು ಬಿ. ಹೌದಾ? ಬೆಳಗಾವಿಯಿಂದ ಧಾರವಾಡ ಹೋಗ್ಬೇಕಾಗ್ಯದ. ಬೆಳಗಾವಿಯಿಂದ ಧಾರವಾಡ ಅದು ರಸ್ತೆ ಈ ತರನೂ ಇರ್ಬೋದು, ಸರಳನೂ ಇರ್ಬೋದು. ನಾ ಸುಮ್ನೆ ಹಂಗೆ ಉದಾಹರಣೆ ಅಂತ ತೋರಿಸಿದೀನಿ ನಿಮಗೆ. ಬೆಳಗಾವಿಯಿಂದ ಧಾರವಾಡ ಹೋಗ್ಬೇಕು. ಸೊ ಎ ವ್ಯಕ್ತಿ ಏನ್ ಮಾಡ್ತಾನ, ಈ ಬೆಳಗಾವಿಯಿಂದ ತನ್ನ ಗಾಡಿ ತಗೊಂಡ್ ಶುರು ಮಾಡ್ತಾನ ಹೋಗ್ಲಿಕ್ಕೆ ಧಾರವಾಡ. ಬೆಳಗಾವಿಯಿಂದ ಧಾರವಾಡ ಹೋಗ್ಬೇಕು. ಎ ವ್ಯಕ್ತಿ ಬೆಳಗಾವಿ ಬಿಟ್ಟಿದಾನ, ಧಾರವಾಡ ತಲುಪ್ತಾನ. ಅವನ್ ಏನ್ ಮಾಡ್ತಾನ, ಎ ವ್ಯಕ್ತಿ 1 ಗಂಟೆಯಲ್ಲಿ ತಲುಪ್ತಾನ. ಎಷ್ಟು ಗಂಟೆ? 1 ಗಂಟೆ.
ಬಿ ವ್ಯಕ್ತಿ ಏನ್ ಮಾಡ್ತಾನ, ಬಿ ವ್ಯಕ್ತಿ ಅವನು ಕೂಡ ಬೆಳಗಾವಿ ಬಿಡ್ತಾನ, ಧಾರವಾಡಕ್ ತಲುಪ್ತಾನ. ಆದ್ರೆ ಅವನು ಬರ್ಲಿಕ್ಕೆ 2 ಗಂಟೆ ಆಗ್ತದೆ. ಎಷ್ಟ? 2 ಗಂಟೆ. ಹಾ, ಈಗ ಎ ವ್ಯಕ್ತಿನೂ ಬೆಳಗಾವಿಂದ ಧಾರವಾಡಕ್ ಬಂದಾನ, ಬಿ ವ್ಯಕ್ತಿನೂ ಬೆಳಗಾವಿಂದ ಧಾರವಾಡಕ್ ಬಂದ. ಹಾಗಾದ್ರೆ ಇಬ್ರು ಸೇಮ್ ನಾ ಅಥವಾ ಬೇರೆ ಬೇರೆ? ಬೇರೆ ಬೇರೆ. ಈಗ ಎ ವ್ಯಕ್ತಿ ಏನ್ ಕೆಲಸ ಮಾಡಿದ, ಬೆಳಗಾವಿಂದ ಧಾರವಾಡಕ್ ಬಂದ, ಕರೆಕ್ಟ್. ಬಿ ವ್ಯಕ್ತಿನೂ ಅದೇ ಕೆಲಸ ಮಾಡಿದಾನ, ಬೆಳಗಾವಿಂದ ಧಾರವಾಡಕ್ ಬಂದಾನ. ಆದ್ರೆ ಇಬ್ರೊಳಗ ಒಂದ್ ವ್ಯತ್ಯಾಸ ಅದ. ಎ ವ್ಯಕ್ತಿ ಲಘು ಬಂದಾನ, ಬಿ ವ್ಯಕ್ತಿ ಸ್ವಲ್ಪ ಲೇಟ್ ಮಾಡಿ ಬಂದಾನ, ಹೌದಾ? ಬೆಳಗಾವಿಯಿಂದ ಧಾರವಾಡ ಇರೋದು 80 ಕಿಲೋಮೀಟರ್. ಎಷ್ಟು? 80 ಕಿಲೋಮೀಟರ್. 80 ಕಿಲೋಮೀಟರ್ ದೂರ ಐತಿ. ಎ ವ್ಯಕ್ತಿಗೂ 80 ಕಿಲೋಮೀಟರ್, ಬಿ ವ್ಯಕ್ತಿಗೂ 80 ಕಿಲೋಮೀಟರ್. ಎ ವ್ಯಕ್ತಿ ಕಡೆ ಯಾವ ಗಾಡಿ ಅದ, ಬಿ ವ್ಯಕ್ತಿ ಕಡೆನೂ ಅದೇ ಗಾಡಿ ಅದ. ಇಬ್ರು ಕಡೆ ಸೇಮ್ ಗಾಡಿ ಅದ, ಇಬ್ರು ಬಂದಿದಾರ. ಇಬ್ರು ನಡಕ್ ಒಂದೇ ಒಂದ್ ವ್ಯತ್ಯಾಸ ಅಂದ್ರ ಎ ದವ ಲಘು ಬಂದಾನ, ಬಿ ದವ ಲೇಟ್ ಬಂದಾನ, ಸ್ವಲ್ಪ ತಡ ಮಾಡಿ ಬಂದಿದಾನ. ಆದ್ರೆ ಏನ್ ವ್ಯತ್ಯಾಸ ಅದ ಅವ್ರ ಇಬ್ರದ್ರಾಗ ಹೇಳ್ರಿ ನೋಡೋಣ. ಏನ್ ವ್ಯತ್ಯಾಸ ಅದ? ಹಂಗ್ಯಾಕ್ ಆಗ್ತದ? ಇವ್ ಲಘು ಯಾಕೆ ಬಂದ, ಇವ್ ಲೇಟ್ ಯಾಕೆ ಬಂದ? ಚಲನೆ ಸರ್. ವೇಗ ಕಡಿಮೆ. ವೇಗವಾಗಿ ಚಲಿಸಿದ್ದಾನೆ ಸರ್. ಎ ವ್ಯಕ್ತಿ ಯಾವ ತರ ಚಲಿಸಿದಾನಲ್ಲ, ವೇಗವಾಗಿ ಬಿನು ಅದೇ 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 ರಸ್ತೆಯಲ್ಲಿ ಚಲಿಸ, ಅದೇ ರೋಡ್, ಅದೇ ರಸ್ತೆ, ಅದೇ ಹೈವೇ ಐತ. 80 ಕಿಲೋಮೀಟರ್ ಚಲಿಸಿದಾರೆ ಎ ಮತ್ತು ಬಿ. ಆದ್ರೆ ತಲುಪು ಮುಂದೆ ಇವ್ನ್ ಲಘು ತಲುಪಿದಾನ, ಇವ್ ಲೇಟ್ ಆಗಿ ತಲುಪಿದಾನ. ಅಂದ್ರೆ ಅವ್ರಿಬ್ರು ನಡಕ್ ಏನೋ ಒಂದ್ ವ್ಯತ್ಯಾಸ ಅದ. ಎ ದವ ಏನ್ ಮಾಡಿದಾನ, ಗಾಡಿ ಸ್ವಲ್ಪ ಜೋರ್ ಹೊಡೆದಾನ, ಬಿ ದವ ಗಾಡಿ ಸ್ವಲ್ಪ ನಿಧಾನ ಹೊಡೆದಾನ. ಸರಿ ಐತಿ? ಪ್ರಾಕ್ಟಿಕಲಿ ಹೌದಿಲ್ಲ? ಎ ದವ ಸ್ವಲ್ಪ ಜೋರ್ ಗಾಡಿ ಹೊಡೆದಾನ, ಬಿ ದವ ಸ್ವಲ್ಪ ನಿಧಾನ ಗಾಡಿ ಹೊಡೆದಾನ. ಸರಿ ಐತಿಲ್ಲೋ? ಜೋರ್ ಹೊಡೆದಾನ, ಇವ್ ಜೋರ್ ಹೊಡೆದಾನ, ಇವ್ ನಿಧಾನ ಹೊಡೆದಾನ. ಸರಿ ಐತಿ? ಇನ್ನೊಬ್ಬ ವ್ಯಕ್ತಿ ಅದಾನ ಸಿ. ಇನ್ನೊಬ್ಬ ವ್ಯಕ್ತಿ ಬರ್ತಾನ ಸಿ. ಅವೇನ್ ಮಾಡ್ತಾನ, ಮತ್ತ ಅವ ಬೆಳಗಾವಿಯಿಂದ ಧಾರವಾಡಕ್ ಬರ್ತಾನ. ಅವೇನ್ ಬರ್ತಾನ, ಅವ ಬರೇ 45 ನಿಮಿಷನಲ್ಲಿ ಬರ್ತಾನ. ಎಷ್ಟ? 45 ನಿಮಿಷ. ಈಗ ಏನಾತ, ಸಿ ವ್ಯಕ್ತಿ ಹೆಂಗ್ ಹೊಡೆದಾನ ಗಾಡಿ? ಸೀದಾ ಏನ್ ಮಾಡ್ಯಾನ ಅಂದ್ರ ಎ ವ್ಯಕ್ತಿ ಕಿತ್ತನು ಸ್ವಲ್ಪ ಜೋರ್ ಹೊಡೆದಾನ ಗಾಡಿ, ಇನ್ನೂ ಸ್ವಲ್ಪ ಜೋರ್ ಹೊಡೆದಾನ. ಅದಕ್ಕ ಅವ ಬಂದ 15 ನಿಮಿಷ ಲಘು ತಲುಪಿದಾನ. ಸರಿ ಐತಿ? ಈಗ ಪ್ರಶ್ನೆ ಏನ್ ಬರ್ತದಂದ್ರ ಎ ದಾವ ಜೋರ್ ಹೊಡೆದಾನ, ಬಿ ದಾವ್ ನಿಧಾನ ಹೊಡೆದಾನ, ಸಿ ದಾವ್ ಏನ್ ಮಾಡ್ಯಾನ, ಇನ್ನೂ ಜೋರ್ ಹೊಡೆದಾನ. ಸೊ ಇದು ಜೋರ್ ಹೊಡೆದ, ನಿಧಾನ ಹೊಡೆದ, ಜೋರ್ ಹೊಡೆದ, ನಿಧಾನ ಹೊಡೆದ, ಮೀಡಿಯಂ ಹೊಡೆದ, ಆ ತರ ಹೇಳೋಕಿತ್ತನು ಇದಕ್ಕೊಂದು ಪರಿಮಾಣ ಕೊಡ್ಬೇಕಲ್ಲ ನಾವು, ಹೌದಿಲ್ಲ? ಪರಿಮಾಣ ಕೊಡ್ಬೇಕು ಇದಕ್. ಏನ್ ಪರಿಮಾಣ ಅಂದ್ರ, ಜೋರ್ ಹೊಡೆದಾನ ಅಂದ್ರ ಎಷ್ಟ್ ಹೊಡೆದಾನು, ನಿಧಾನ ಹೊಡೆದಾನ ಅಂದ್ರೆ ಎಷ್ಟ್ ಹೊಡೆದಾನ, ಹೌದಾ? ಸೊ ಅದಕ್ಕೊಂದು ಪರಿಮಾಣ ಕೊಡ್ಬೇಕು ನಾವು, ಒಂದು ಫಿಕ್ಸ್ ಏನಾದ್ರು ಒಂದ್ ಹೇಳ್ಬೇಕು ಅದಕ್ಕೆ, ಅಂದ್ರ ನಮಗ್ ಗೊತ್ತಾಗ್ತದೆ. ಸರಿ ಐತಿ? ಅದನ್ನ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ಬೋದು, ಸರಳವಾಗಿ ನಾವೇನ್ ಮಾಡ್ಬೋದು ಅಂದ್ರ 1 ಗಂಟೆ ಅಂದ್ರೆ ಎಷ್ಟಪ್ಪ? 60 ನಿಮಿಷ, ಹೌದಾ? 60 ನಿಮಿಷ. ಇಲ್ಲಿ 2 ಗಂಟೆ ಅಂದ್ರೆ ಎಷ್ಟು? 120 ನಿಮಿಷ. ಸೊ ನಾವೇನ್ ಕಂಡು ಹಿಡಿಬಹುದಂದ್ರ, ಎ ವ್ಯಕ್ತಿ 60 ನಿಮಿಷ ಒಳಗೆ 80 ಕಿಲೋಮೀಟರ್ ಹೋಗ್ಯಾನಂದ್ರ 1 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ಯಾನ ಅಂತ ಕಂಡು ಹಿಡಿಬಹುದ? ಇಲ್ಲೋ? ಅಂದ್ರ ಒಂದೊಂದು ನಿಮಿಷಕ್ಕೆ ಎಷ್ಟೆಷ್ಟು ಹೋಗ್ಯಾನು, ಒಂದೊಂದು ನಿಮಿಷಕ್ಕೆ ಎಷ್ಟೆಷ್ಟು ಹೋಗ್ಯಾನ ಅಂತ ಕಂಡು ಹಿಡಿದ್ರ ಏನಾಗ್ಬಿಡ್ತೈತಿ, ನಮಗ ಅವ್ ಎಷ್ಟ್ ನಿಮಿಷ ಹೋಗ್ಯಾನ ಮತ್ ಎಷ್ಟ್ ಕಿಲೋಮೀಟರ್ ಹೋಗ್ತಾನ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಸರಿ ಐತಿ? ಸೊ ಎಷ್ಟ್ ನಿಮಿಷಕ್ಕೆ ಎಷ್ಟ್ ಕಿಲೋಮೀಟರ್ ಹೋಗಿದಾನ, ಎಷ್ಟ್ ನಿಮಿಷಕ್ಕೆ ಎಷ್ಟ್ ಕಿಲೋಮೀಟರ್ ಹೋದ್ರ ಎಷ್ಟ್ ಗಂಟೆ ಒಳಗ್ ನಾವ್ ಅಲ್ಲಿ ತಲುಪಬಹುದು ಅಂತ ಕಂಡು ಹಿಡಿಬಹುದು. ಅದಕ್ಕ ಎಷ್ಟು ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್, ಅಥವಾ ಎಷ್ಟು ಸೆಕೆಂಡ್ ನಲ್ಲಿ ಎಷ್ಟು ಕಿಲೋಮೀಟರ್, ಅಥವಾ ಎಷ್ಟು ಸೆಕೆಂಡ್ ನಲ್ಲಿ ಎಷ್ಟು ಮೀಟರ್, ಈ ಪರಿಮಾಣಕ್ಕೆ ನಾವೇನಂತೀವಿ, ಜವ ಅಂತ ಹೇಳಿ. ಏನ್ ಹೇಳ್ತೀವಿ? ಜವ. ಏನ್ ಹೇಳ್ತೀವಿ? ಜವ. ಇದಕ್ಕೆ ಇಂಗ್ಲಿಷ್ ಒಳಗ್ ಸ್ಪೀಡ್ ಅಂತ ಹೇಳ್ತಾರೆ. ಈಗ ಕಂಡು ಹಿಡಿಯೋಣ.
ಈಗ ನೋಡ್ರಿ ಕಂಡಿಡಿಯೋಣ. Yes, sir. ಎ ವ್ಯಕ್ತಿ ಏನ್ ಮಾಡೋಣ, ಎ ವ್ಯಕ್ತಿ 60 ನಿಮಿಷದಲ್ಲಿ ಏನ್ ಮಾಡೋಣ 80 ಕಿಲೋಮೀಟರ್ ಹೊಡೆದ. ಸರಿ ಐತಿ. ಸೊ 1 ನಿಮಿಷನಲ್ಲಿ ಎಷ್ಟು ಕಿಲೋಮೀಟರ್? ಎಕ್ಸ್ ಎಷ್ಟು ಬರ್ತದೆ? ಎಕ್ಸ್ ಈಕ್ವಲ್ ಟು 80/60, 0 ಕ್ಯಾನ್ಸಲ್, ಎಷ್ಟು ಬಂತು? 1.3 sir. 1.3 ಕಿಲೋಮೀಟರ್ ಪ್ರತಿ ನಿಮಿಷಕ್ಕೆ. ಸರಿ ಐತಿ. Yes, sir. ಎಸ್. ಬಿ ವ್ಯಕ್ತಿ ಅವ ಎಷ್ಟು ಹೊಡೆದಾನ? ಬಿ ವ್ಯಕ್ತಿ 120 ನಿಮಿಷಕ್ಕ 80 ಕಿಲೋಮೀಟರ್ ಹೊಡೆದ. ಅಂದ್ರ ಎಕ್ಸ್ ಈಕ್ವಲ್ ಟು 120 ಡಿವೈಡ್ ಬೈ 80. ಇಲ್ಲ, ತಪ್ಪಾಯ್ತು. 0.6. 80 ಡಿವೈಡ್ ಬೈ 120 ಎಷ್ಟಾಗ್ತದ? 0 ಕ್ಯಾನ್ಸಲ್. 0.6. 2/3. 0.6. 0.6 0.66 ಹೌದಿಲ್ಲ? ಕಿಲೋಮೀಟರ್ Yes. ಪರ್ ನಿಮಿಷ, ಪ್ರತಿ ನಿಮಿಷ. Per hour. ಒಂದು ನಿಮಿಷಕ್ಕೆ 0.66 ಕಿಲೋಮೀಟರ್ ಹೌದಿಲ್ಲ? ಸಿ ವ್ಯಕ್ತಿ Yes, sir. 45 ನಿಮಿಷಕ್ಕ 80 ಕಿಲೋಮೀಟರ್. 80 kilo. 1.7 sir. ಎಷ್ಟಾಯ್ತು? 80 ಡಿವೈಡ್ ಬೈ 45 ಎಷ್ಟಾಯ್ತು? 1.7. 7 ಕಿಲೋಮೀಟರ್ ಪ್ರತಿ ನಿಮಿಷ. ಸರಿ ಐತಿ. Yes, sir. ನೋಡ್ರಿ, ಈಗ ನಿಮಗ್ ಕರೆಕ್ಟ್ ಗೊತ್ತಾತ. ಒಂದ್ ನಿಮಿಷಕ್ಕ ಇವ್ ಎಷ್ಟು ಹೊಡೆದಾನ? 1.3 ಕಿಲೋಮೀಟರ್ ಹೊಡೆದಾನ. ನೀವು 1 ನಿಮಿಷಕ್ಕ ಬರೇ ಕೇವಲ 0.66 ಕಿಲೋಮೀಟರ್ ಹೊಡೆದಾನ. ಇವ್ 1 ನಿಮಿಷಕ್ಕ 1.7 ಕಿಲೋಮೀಟರ್ ಹೊಡೆದಾನ. ಹೌದಾ? ಅದ್ರ Yes, sir. ಹಂಗಂದ್ರೆ ಯಾರ ಜವ ಹೆಚ್ಚು? C ವ್ಯಕ್ತಿ ಜವಾರಿ. ಸಿ ವ್ಯಕ್ತಿಯ ಜವ ಎ ವ್ಯಕ್ತಿಯಕ್ಕಿಂತ ಹೆಚ್ಚು, ಎ ವ್ಯಕ್ತಿಯ ಜವ ಬಿ ವ್ಯಕ್ತಿಯಕ್ಕಿಂತ ಹೆಚ್ಚು. ಸರಿ ಐತಿ. ಸಿ ಇಸ್ ಗ್ರೇಟರ್ ದೆನ್ ಎ ಇಸ್ ಗ್ರೇಟರ್ ದೆನ್ ಬಿ. ಸರಿ ಆಯ್ತು. Yes, sir. Yes, sir. Yes, sir. ನಿಮಗ್ ತಿಳಿತಲ್ಲ ಇದು ವಿಷಯ? ಜವ ಯಾಕೆ ತೆಗಿಬೇಕು ಅನ್ನೋದು ಗೊತ್ತಾತ್ಲ? Yes, sir. Yes, sir. sir. ಕೆಲವೊಂದ್ಸಲ ನೀವು ರೋಡ್ ಮೇಲೆ ಚಲಿಸ್ತಿರ್ತಿಲ್ಲ, ಕೆಲವೊಂದ್ಸಲ ರೋಡ್ ಮೇಲೆ ನೀವು ಚಲಿಸುವಾಗ ಏನಾಗಿರ್ತದ, ಅಲ್ಲಿ ಈ ತರ ಒಂದು ಫಲಕ ಹಾಕಿರ್ತಾರ. ಈ ತರ ಒಂದು ಫಲಕ ಹಾಕಿರ್ತಾರ. ಆ ಫಲಕದ ಮೇಲೆ ಬರ್ದಿರ್ತಾರ ಸ್ಪೀಡ್ ಲಿಮಿಟ್ ಅಂತ ಬರ್ದಿರ್ತಾರ. ನೋಡಿರಿ, ಸ್ಪೀಡ್ ಲಿಮಿಟ್ Yes, sir. 60 ಕಿಲೋಮೀಟರ್ ಪರ್ ಅವರ್. Yes, sir. 60 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳಿ ಈ ತರ ಬರ್ದಿರ್ತಾರ. ನೋಡಿರಿ, ಅದರ ಅರ್ಥ ಏನು? ಅಲ್ಲಿ ಜವ 60 ಕಿಲೋಮೀಟರ್ 1 ಗಂಟೆಗೆ. 1 ಗಂಟೆಗೆ 60 ಕಿಲೋಮೀಟರ್. ನೀವೇನ್ ಮಾಡ್ಬೇಕು? 60 ಕಿಲೋಮೀಟರ್ ಕ್ರಮಿಸ್ಬೇಕು ಪ್ರತಿ ಗಂಟೆ. 1 ಗಂಟೆಗೆ 60 ಕಿಲೋಮೀಟರ್ ಕ್ರಮಿಸುವಂಗ ನೀವು ಗಾಡಿ ಹೊಡಿಬೇಕು. 65 ಹೊಡಿಬಾರ್ದು ಅಂತ ಹೇಳಿ ಎಲ್ಲ ಫಲಕ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರ ಅಂದ್ರೆ ಅದು ಏನಾಗಿರ್ತದ, ಸ್ವಲ್ಪ ರಸ್ತೆ ಸಣ್ಣದಿರ್ತದ ಅಥವಾ ಕರ್ವೇಚರ್ ಇರ್ತದ, ಹೌದಿಲ್ಲ, ಟರ್ನಿಂಗ್ ಇರ್ತದ, ಗುಡ್ಡಗಾಡ ಪ್ರದೇಶ ಇರ್ತದ. ಅದಕ್ಕಾಗಿ ಅಲ್ಲಿ ಏನ್ ಹಾಕಿರ್ತಾರ, ಅವರು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೊಡೀರಿ ಅಂತ ಹೇಳ್ತಾರ. ಹೌದಾ? ನೋಡಿರಿ, Yes, sir. Yes, ಕೆಲವೊಂದ್ಸಲ sir. ಶಾಲೆಗಳು ಇರ್ತಾವಲ್ಲ, ಶಾಲೆಗಳು, ಆಸ್ಪತ್ರೆಗಳು, ಅಲ್ಲೇ ಹಾಕಿರ್ತಾರ ಮತ್ತೊಂದು ಫಲಕ ಹಾಕಿರ್ತಾರ. ಅಲ್ಲಿಯೂ ಬಡ್ದಿರ್ತಾರ ಸ್ಪೀಡ್ ಲಿಮಿಟ್ ಅಲ್ಲಿ ಬಂದಿರ್ತಾರೋ 30 ಅಂತ ಬರ್ದಿರ್ತಾರ. ನೋಡಿರಿ, 30 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಏನು? ಹಾ ಸರ್, 30 ಕಿಲೋಮೀಟರ್ 30 ಕಿಲೋಮೀಟರ್ ಜವ ಎಷ್ಟಿರ್ಬೇಕು? ಪ್ರತಿ ಗಂಟೆಗೆ 30 ಕಿಲೋಮೀಟರ್ ಜವದಿಂದ ನೀವು ಹೋಗ್ಬೇಕು. ಅದಕ್ಕಿಂತ ಹೆಚ್ಚು ಹೋಗ್ಬಾರ್ದು. ಅದನ್ನ ಸ್ಪೀಡ್ ಲಿಮಿಟ್ ಅಂತ ಹೇಳ್ತಾರೆ, ಜವದ ಲಿಮಿಟ್. ಹಂಗಾದ್ರೆ ಯಾವ್ದು ಜವ ಹೆಚ್ಚು? 60 ಹೆಚ್ಚೋ 30 ಹೆಚ್ಚೋ? 60 ಹೆಚ್ಚು. ಇದು ಸ್ವಲ್ಪ ಕಡಿಮೆ. ಯಾಕೆ ಕಡಿಮೆ ಅಂದ್ರೆ ಅಲ್ಲಿ ಆಸ್ಪತ್ರೆ ಇರ್ತದ, ಶಾಲೆಗಳು ಇರ್ತಾವ, ಅಥವಾ ಯಾವ್ದಾದ್ರು ಒಂದು ಪೊಲೀಸ್ ಸ್ಟೇಷನ್ ಇರ್ತದ. ಸೊ ಅಲ್ಲಿ 30 ಕಿಲೋಮೀಟರ್ ಪ್ರತಿ ಗಂಟೆ ಅಲ್ಲಿ ಹೊಡೀರಿ ಅಂತ ಹೇಳ್ತಾರೆ. ಖರೆ ನೀವು ಗಾಡಿ ಹೊಡಿಯುವಾಗ ನಿಮ್ಗೆ ಹೆಂಗ್ ಗೊತ್ತಾಗ್ತೈತಿ 30 ಹೊಡೆತೋ ಇಲ್ಲ ಅಂತ? ಅದು ಮೀಟರ್ ಇರುತ್ತೆ ಸರ್ ಗಾಡಿ
ಸ್ಪೀಡೋಮೀಟರ್. ಕಿಲೋಮೀಟರ್. ಸ್ಪೀಡೋಮೀಟರ್. ಓಡೋಮೀಟರ್ ಬೇರೆ, ಸ್ಪೀಡೋಮೀಟರ್ ಬೇರೆ. ಓಡೋಮೀಟರ್ ಅಂದ್ರೆ ಏನ್ ಹೇಳ್ರಿ? ಈ ನಿಮ್ ಗಾಡಿ ಒಳಗ ಒಂದ್ ರೌಂಡ್ ಇರ್ತತ್ಲಾ, ಅದ್ರಾಗ ಇಲ್ಲಿ ನಂಬರ್ ಬಂದಿರ್ತಾವ. ಎಷ್ಟು ದೂರ ಚಲಿಸ್ತೇವಂತ ಇಲ್ಲ 1, 2, 4, 5 ಬಂದಿರ್ತಾವ ನಂಬರ್. ಅದು ಓಡೋಮೀಟರ್. ಇದು ಓಡೋಮೀಟರ್. ಹೌದಾ? ಇಲ್ಲಿ ಬರ್ದಿರ್ತಾರಲ್ಲ 0, 10, 20, 30, 40, 50, 100, 120, 140. ನೋಡಿರಿ, ಇಲ್ಲೊಂದ್ ಈ ತರ ಕಾಟ ಇರ್ತದ, ಕಾಟ. ಎಸ್ ಸರ್. ಹಾ, Yes, sir. ಇದೈತ್ಲ, ಇದು ಸ್ಪೀಡೋಮೀಟರ್. ಇದು ಸ್ಪೀಡೋಮೀಟರ್, ಇದು ಓಡೋಮೀಟರ್. ಸ್ಪೀಡೋಮೀಟರ್ ಎದ್ರ ಬಗ್ಗೆ ಹೇಳ್ತದ? ಜವ. ನಮ್ ಗಾಡಿ ಸ್ಪೀಡ್ ಎಷ್ಟು? ಹಾ ಜವ ಬಗ್ಗೆ. ಹಾ, ಜವದ ಬಗ್ಗೆ ಹೇಳ್ತಲ್ಲ. ಯಾವ ಜಾಗದಲ್ಲಿ ಇದೆ ಅಂತ ಹೇಳಿ. ನಮ್ಮ ವಾಹನ ಎಷ್ಟು ದೂರ ಚಲಿಸಿದೆ, ಒಟ್ಟು ನಾವು ಗಾಡಿ ಖರೀದಿ ಮಾಡಿದಂಗಿಂದ ಇಲ್ಲಿಯವರೆಗೆ ನಮ್ ಗಾಡಿ ಎಷ್ಟು ದೂರ ಚಲಿಸಿದೆ ಅನ್ನೋದು ಓಡೋಮೀಟರ್ ಹೇಳ್ತದ. ನಮ್ ಗಾಡಿ ಸದ್ಯಕ್ಕೆ ಇನ್ಸ್ಟಂಟೇನಿಯಸ್, ಸದ್ಯಕ್ಕೆ ನಮ್ ಗಾಡಿ ಎಷ್ಟು ವೇಗ, ಎಷ್ಟು ಜವದಿಂದ ಹೋಗ್ತಾ ಇದೆ, ಅದು ಸ್ಪೀಡೋಮೀಟರ್ ಹೇಳ್ತದೆ. ಸ್ಪೀಡ್ ಅದು ಇಂಗ್ಲಿಷ್ ಶಬ್ದ, ಕನ್ನಡದಲ್ಲಿ ಅದಕ್ಕೆ ನಾವು ಜವ ಅಂತ ಹೇಳ್ತೇವೆ. ಸೊ ಸ್ಪೀಡೋಮೀಟರ್ ಅದು ನಮಗೆ ಜವವನ್ನು ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ ಗಾಡಿ ಈಗ ನೋಡಿ, ಬಸ್ ನಿಮ್ಮ ಪೊಲೀಸ್ ಸ್ಟೇಷನ್ ಅಥವಾ ಹಾಸ್ಪಿಟಲ್ ಅಥವಾ ಶಾಲೆ ಹತ್ರ ಏನ್ ಹಾಕಿರ್ತಾರ ಲಿಮಿಟ್, ಸ್ಪೀಡ್ ಲಿಮಿಟ್ 30 km/h. ಅಂದ್ರೆ ನಿಮ್ದು ಎಲ್ಲಿರ್ಬೇಕು ಕಾಟ? ನಿಮ್ ಗಾಡಿ ಎಲ್ಲಿರ್ಬೇಕು ಕಾಟ? ಇಂಡಿಕೇಟರ್ 30. ಅದರ ಅರ್ಥ ಏನು? 30 ಮೀಟರ್ ಅದರ ಅರ್ಥ ಏನು? ಒಂದ್ ಗಂಟೆಗೆ 30 ಕಿಲೋಮೀಟರ್. ನಮ್ ಗಾಡಿ ಏನಾಗ್ತದ? 1 ಗಂಟೆಗೆ 30 ಕಿಲೋಮೀಟರ್ ಜವದಿಂದ ಹೊಂಟದ. ಅದರ ಅರ್ಥ 1 ಗಂಟೆಗೆ ನಾವು 30 ಕಿಲೋಮೀಟರ್ ಕ್ರಮಿಸ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಎಕ್ಸ್ ದಿಂದ ವಾಯ್ ಹೊಂಟಿದೀವಿ. ಇದು ಇರೋದು 60 ಕಿಲೋಮೀಟರ್ ದೂರ ಅದ. 60 ಕಿಲೋಮೀಟರ್ ದೂರ ಅದ. ನಮ್ಮ ಗಾಡಿಯ ಜವ ಎಷ್ಟೈತಿ? 30 ಕಿಲೋಮೀಟರ್ ಪರ್ ಗಂಟೆ, ಪರ್ ಅವರ್ ಅಂತ ಅದ. ನಾವ್ ಎಷ್ಟು ಗಂಟೆಯಲ್ಲಿ ತಲುಪ್ತೀವಿ ಎಕ್ಸ್ ರಿಂದ ವಾಯ್? 2 ಗಂಟೆ. ವೆರಿ 2 ಗಂಟೆ. ಏನಾಗ್ತದ? ನಾವು 2 ಗಂಟೆಯಲ್ಲಿ ಏನಾಗ್ತದ? ಎಕ್ಸ್ ದಿಂದ ವಾಯ್ಗೆ ಬಂದು ತಲುಪ್ತೀವಿ. ಯಾಕಂದ್ರೆ ನಮ್ ಗಾಡಿಯ ಜವ ಎಷ್ಟಿಟ್ಟೇವ್ ನಾವೀಗ ಹೊಡೆಯೋ ಮುಂದ? 30 ಕಿಲೋಮೀಟರ್ ಪ್ರತಿ ಗಂಟೆ ಇಟ್ಟಿದ್ದೇವೆ. ಸೊ ಏನಾಗ್ತದ? 1 ಗಂಟೆ ಆದ ಕೂಡಲೇ ನಮ್ ಗಾಡಿ ನಡಕ್ ಬಂದಿರ್ತದೆ, 1 ಗಂಟೆ ಆದ ಕೂಡಲೇ ವಾಯ್ಗೆ ತಲುಪ್ತೀವಿ. ಈ ತರ ಅದರ ಅರ್ಥ ತಿಳಿತು ನಿಮ್ಗ ಎಲ್ಲರಿಗೂ? ಎಸ್ ಸರ್. ಈ ಚಿತ್ರ ತಕ್ಕೋರಿ, ನಿಮ್ ನೆನ್ಪು ಉಳಿತೈತಿ. ಇಲ್ಲಾಂದ್ರ ನೀವೇನ್ ಮಾಡ್ತೀರಿ, ಮತ್ ಕನ್ಫ್ಯೂಷನ್ ಮಾಡ್ಕೋತೀರಿ. ಓಡೋಮೀಟರ್ ಸ್ಪೀಡೋಮೀಟರ್ ಎರಡು ಬೇರೆ ಬೇರೆ. ಸ್ಪೀಡೋಮೀಟರ್ ಹೇಳೋದು ಜವದ ಬಗ್ಗೆ, ಓಡೋಮೀಟರ್ ಹೇಳೋದು ಚಲಿಸಿದ ದೂರದ ಬಗ್ಗೆ. ಎಲ್ಲ ಸರಿ ತಮ್ಗೆ ಬರ್ಕೋರಿ. ಇದು ಹೇಳೋದು ಚಲಿಸಿದ ದೂರದ ಬಗ್ಗೆ. ಸೊ ಇದು ಹೇಳೋದು ಜವದ ಬಗ್ಗೆ. ತಿಳಿತಾ? ಓಕೆ. ನೀವು ಕ್ರಿಕೆಟ್ ಮ್ಯಾಚ್ ನೋಡ್ತೀರಿ? ಕ್ರಿಕೆಟ್ ಮ್ಯಾಚ್ ನೋಡಿರಿ? ಎಸ್ ಸರ್. ಕ್ರಿಕೆಟ್ ಮ್ಯಾಚ್ ಒಳಗ ಏನಾಗ್ತಿರ್ತದ? ಒಂದ್ ಟೀಮ್ ಬ್ಯಾಟಿಂಗ್ ಮಾಡ್ತಿರ್ತದ, ಒಂದ್ ಟೀಮ್ ಫೀಲ್ಡಿಂಗ್ ಮತ್ತು ಬೌಲಿಂಗ್ ಮಾಡ್ತಿರ್ತದ. ಸರಿ ಅದ? ಸೊ ಯಾವ ಬೌಲರ್ ಇರ್ತಾನಲ್ಲ, ಬೌಲರ್ ಏನ್ ಮಾಡ್ತಿರ್ತಾನ? ಓಡ್ಕೋತ ಬರ್ತಾನ, ಬಾಲ್ ಅನ್ನ ಎಸಿತಾನ. ಬಾಲ್ ಎಸ್ದಾಗ ನಿಮ್ಮ ಟಿವಿ ಒಳಗ ಹಿಂಗ ಟಿವಿ ಇರ್ತೈತಿಲ್ವ, ಇಲ್ಲಿ ಕೆಳಗೆ ಏನ್ ಕೊಟ್ಟಿರ್ತಾರ? ಸ್ಕೋರ್ ಕೊಟ್ಟಿರ್ತಾರ. ಹೌದಾ? ಎಷ್ಟ್ ರನ್ ಆಯ್ತು ಅಂತ ಕೊಟ್ಟಿರ್ತಾರ. ಹೌದಾ? 100 ರನ್ ಆಯ್ತು, 2 ವಿಕೆಟ್. 100 ರನ್ 2 ವಿಕೆಟ್. ಸರಿ ಅದ? ಇಲ್ಲೇನ್ ಕೊಡ್ತಾನ? ಎಷ್ಟ್ ಓವರ್ ಆಯ್ತು ಅಂತ ಕೊಡ್ತಾನ. ಎಷ್ಟ್ ಓವರ್ ಆಯ್ತು? 1 ಓವರ್, 2 ಓವರ್, 50 ಓವರಿನ ಮ್ಯಾಚ್ ಇರ್ತದ. ಸೊ ಇಲ್ಲಿ ಇನ್ನೊಂದು ಕೊಡ್ತಾನ. ಯಾವಾಗ ಬೌಲರ್ ಹೊಡ್ಕೋತ್ ಬಂದ್ ಬಾಲ್ ಎಸಿತಾನ, ಇಲ್ಲಿ ಕೊಡ್ತಾನ. ಅವ್ ಏನ್ ಕೊಡ್ತಾನ? ಬೌಲಿಂಗ್ ಸ್ಪೀಡ್ ಅಂತ ಕೊಡ್ತಾನ. ಏನ್ ಕೊಡ್ತಾನ? ಬೌಲಿಂಗ್ ಸ್ಪೀಡ್ ಅಂತ ಕೊಡ್ತಾನು. 120 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಕೊಡ್ತಾನ. ಅಂದ್ರ ಅವ ಬೌಲರ್ ಎಸಿಲಿಕತಾನಲ್ಲ ಬಾಲ್, ಆ ಬಾಲ್ ಎಷ್ಟು ಜವ ಐತ ಅದಕ್ಕ? 120 ಸರ್. ಆ ಎಸೆಯುವಂತ ವೇಗ, ಆ ಎಸೆಯುವಂತಹ ಜವ ಎಷ್ಟೈತಿ? 120 ಕಿಲೋಮೀಟರ್ ಪ್ರತಿ ಗಂಟೆ. ಅಂದ್ರೆ 1 ಗಂಟೆ ಆ ಬಾಲ್ ಚಲಿಸ್ಬಿಟ್ರ ಅದ್ ಎಷ್ಟ್ ಹೋಗ್ತದ? 120 ಕಿಲೋಮೀಟರ್ ಹೋಗ್ತದ. ಅದರ ಅರ್ಥ ತಿಳಿತಾ?
ಎಸ್ ಸರ್. ಆ ತರ. ಎಸ್ ಸರ್. ಸರಿ, ಇದು ಜವದ ಬಗ್ಗೆ ಇರುವಂತ ಒಂದು ವಿಷಯ. ಈಗ ನಾವು ಜವದ ಡೆಫಿನಿಷನ್ ಯಾವ ತರ ಕೊಡ್ಬೋದು? ಈಗ ಜವ ಅಂದ್ರೆ ಏನು ಎಲ್ಲ ತಿಳ್ಕೊಂಡ್ವಿ. ಎಲ್ಲಿ ಕಾಣ್ಬೋದು ನಾವು? ಗಾಡಿ ಒಳಗೆ ಎಲ್ಲಿ ನೋಡ್ತೀವಿ? ಕಾರ್ ಗಾಡಿ ಒಳಗೂ ಇದೇ ತರ ಇರ್ತದೆ. ಕಾರ್ ಗಾಡಿ ಒಳಗೂ ಇದೇ ತರ ಇರ್ತದೆ. ಈಗ ಜವದ ಡೆಫಿನಿಷನ್ ಯಾವ ತರ ಕೊಡ್ತೀರಿ? ಯಾವ ತರ ಅದನ್ನ ನೀವು ವಾಕ್ಯ ಹೆಂಗ್ ಕೊಡ್ತೀರಿ? ಏಕಮಾನ ಕಾಲದಲ್ಲಿ ಕಾಯು ಚಲಿಸಿದ ದೂರವನ್ನು ಜವ ಒಂದು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಎನ್ನುವರು. ಒಂದು ಏಕಮಾನ ಕಾಲ. ಏಕಮಾನ ಕಾಲ ಅಂದ್ರೆ ಏನು? ನಿರ್ದಿಷ್ಟವಾದ ಒಂದು ಕಾಲದಲ್ಲಿ. ನಿರ್ದಿಷ್ಟ ಕಾಲಾವಧಿ. ಈಗ ನೋಡ್ರಿ, ನಾವೇನಂದ್ವಿ ಆಗಲೇ ನಾವು ಎಕ್ಸಾಂಪಲ್ ಉದಾಹರಣೆ ತಗೊಂಡಾಗ ಏನಂತೆ ನಾ ಉದಾಹರಣೆ ತಗೊಂಡು ಏನ್ ಹೇಳಿದೆ? ಎ ವ್ಯಕ್ತಿ 80 ಕಿಲೋಮೀಟರ್ 1 ಗಂಟೆಯಲ್ಲಿ ಹೋಗ್ಲಿಕ್ತಾನ 60 ನಿಮಿಷದಲ್ಲಿ. ಬಿ ವ್ಯಕ್ತಿ ಅದೇ 80 ಕಿಲೋಮೀಟರ್ ಅನ್ನ 120 ನಿಮಿಷದಲ್ಲಿ ಹೋಗ್ಲಿಕ್ತಾನ. ಸಿ ವ್ಯಕ್ತಿ ಅದೇ 80 ಕಿಲೋಮೀಟರ್ 45 ನಿಮಿಷದಲ್ಲಿ ಹೋಗ್ಲಿಕ್ತಾನ. ಸೊ ಇಲ್ಲೇನಾಗ್ತದ? ಯಾವುದೇ ನಿರ್ದಿಷ್ಟವಾದ ಸಮಯ ಇಲ್ಲ. ಇಲ್ಲಿ 1 ಗಂಟೆ 2 ಗಂಟೆ 45 ನಿಮಿಷ, ಇಲ್ಲೇನು ಅರ್ಥನೇ ಇಲ್ಲ. ಹೋಗೋ ದೂರ 80 ಕಿಲೋಮೀಟರ್. ಸೊ ನಮ್ಗೇನು ಯಾವುದೇ ರೀತಿಯ ಉತ್ತರ ಸರಿಯಾಗಿ ಸಿಗೋದಿಲ್ಲ. ಆದ್ರೆ ನಾವು ನಿರ್ದಿಷ್ಟ ಕಾಲಾವಧಿ ಅನ್ಕೊಂಡ್ ಅದನ್ನ ಕಂಡಿಡಿದ್ವಿ ಅಂದ್ರೆ ನಮ್ಗೇನ್ ಸಿಗ್ತದ ನೋಡ್ರಿ. ಎ ವ್ಯಕ್ತಿ ಏನ್ ಮಾಡ್ಲಿಕ್ಕತಾನು? ಪ್ರತಿ ನಿಮಿಷಕ್ಕೆ 1.3 ಕಿಲೋಮೀಟರ್ ಹೋಗ್ಲಿಕ್ತಾನ ಅಂತ ನಮಗ್ ಗೊತ್ತಾಯ್ತು. ಎರಡನೇ ವ್ಯಕ್ತಿ ಪ್ರತಿ ನಿಮಿಷಕ್ಕೆ 0.66 ಕಿಲೋಮೀಟರ್ ಹೊಂಟಿದ. ಸೊ ಈ ತರ ನಿರ್ದಿಷ್ಟ ಸಮಯ ಅಂದ್ರೆ ನಿಮಿಷ ಅಥವಾ ಗಂಟೆ ಅಥವಾ ಸೆಕೆಂಡ್ ಯಾವ್ದೋ ಒಂದು ನಿರ್ದಿಷ್ಟ ಕಾಲಾವಧಿ ತಗೋಬೇಕು ನೀವು. ತಿಳಿತಲ್ಲ? ಅದಕ್ಕೆ ನಾವು ಒಂದು ಏಕಮಾನ ಕಾಲದಲ್ಲಿ ಕಾಯವು, ಒಂದು ಏಕಮಾನ ಕಾಲದಲ್ಲಿ ಕಾಯವು ಮುಂದೇನು ಚಲಿಸಿದ ದೂರವನ್ನು ಸರಿ ಆತ? ಎಸ್ ಸರ್. ಎಸ್ ಈಗ ನೋಡ್ರಿ, ನಾವ್ ಹಂಗೆ ಒಂದ್ ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀರಿ. ಎಸ್ ಸರ್. ಮೊದಲನೇ ವ್ಯಕ್ತಿ ಅದನ, ಅವನು 20 ಮೀಟರ್ ಚಲಿಸ್ಲಿಕ್ಕತಾನ. 20 ಮೀಟರ್, ಅವನು 20 ಮೀಟರ್ 12 ಸೆಕೆಂಡ್ ನಲ್ಲಿ, 20 ಮೀಟರ್ 12 ಸೆಕೆಂಡ್ ನಲ್ಲಿ. ಎರಡನೇ ವ್ಯಕ್ತಿ 5 ಮೀಟರ್ 3 ನಿಮಿಷದಲ್ಲಿ 3 ಸೆಕೆಂಡ್ ನಲ್ಲಿ. ಮೂರನೇ ವ್ಯಕ್ತಿ ಅದನ, ಅವನು 25 ಮೀಟರ್ ಚಲಿಸ್ಲಿಕ್ಕತಾನ. ಅದು 25 ಮೀಟರ್ ಚಲಿಸ್ಲಿಕ್ಕತಾನ 20 ಸೆಕೆಂಡ್ ನಲ್ಲಿ. ಯಾರ ಜವ ಹೆಚ್ಚು? ಈಗ ಏನೋ ಅರ್ಥ ಆಗುದಿಲ್ಲ ನಿಮ್ಗೆ, ಹೌದಿಲ್ಲ? ಈ ತರ ಕೊಟ್ಬಿಟ್ರೆ ಯಾರ ಜವ ಹೆಚ್ಚು ಹೆಂಗ್ ಹೇಳ್ತೀರಿ? ಏನು ಸಾಲ್ವ್ ಮಾಡ್ಬೇಡ್ರಿ, ಯಾವುದೇ ರೀತಿಯ ಲೆಕ್ಕ ಮಾಡ್ಬೇಡ್ರಿ, ಹಂಗೆ ನೋಡ್ಕೊಂಡು ಹೇಳ್ರಿ ನೋಡೋಣ. ಯಾರ ಜವ ಹೆಚ್ಚು ಹೇಳ್ಬಹುದಾ? ಇಲ್ಲ ಸರ್, ಹೇಳಕ್ ಹೇಳಲಿಕ್ ಬರೋದಿಲ್ಲ, ಹೌದಿಲ್ಲ? ಯಾರ ಜೋರ್ ಹೊಂಟಿದಾನ, ಯಾವ ನಿಧಾನ ಹೊಂಟಿದಾನ ಹೇಳಕ್ ಬರ್ತೇನೆ ಇದ್ರಾಗ? ಇಲ್ಲ ಸರ್. ಹಾ, ಹೇಳಕ್ ಬರುದಿಲ್ಲ. ನೋಡ್ರಿ, 20 ಮೀಟರ್ 12 ಸೆಕೆಂಡ್ 5 ಮೀಟರ್ 3 ಸೆಕೆಂಡ್ 25 ಮೀಟರ್ 20 ಸೆಕೆಂಡ್ ಇದನ್ನ ನೋಡಿದ್ರೆ ನಮ್ ಕನ್ಫ್ಯೂಷನ್ ಆಗಿಬಿಡ್ತೈತಿ. ಯಾರು ಹೆಚ್ಚು ವೇಗದಿಂದ ಯಾರು ಹೆಚ್ಚು ಜವದಿಂದ ಹೊಂಟಿದಾರ, ಅಥವಾ ಯಾರ ಲಘು ಹೊಂಟಿದಾರ, ಯಾರು ನಿಧಾನ ಹೊಂಟಿದಾರ, ಯಾರ ಜೋರ್ ಹೊಂಟಿದಾರ, ಯಾರು ನಿಧಾನ ಗೊತ್ತಾಗುದಿಲ್ಲ. ಅದಕ್ಕೆ ನಮಗೇನ್ ಬೇಕು? ಜವ ಬೇಕು. ಅದಕ್ಕೆ ನಮ್ಗೇನ್ ಬೇಕು? ಏನ್ ಬೇಕು? ಒಂದು ಪರಿಮಾಣ ಬೇಕು ನಮಗ. ಒಂದು ಫಿಕ್ಸ್, ಒಂದ್ ಯಾವ್ದೋ ಒಂದು ಪರಿಮಾಣ ಬೇಕು. ಆ ಪರಿಮಾಣವೇ ಜವ. ಅದೇನ್ ಹೇಳ್ತೈತಿ? ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರವನ್ನು ಜವ ಎನ್ನುವರು. ಅದಕ್ಕೆ ನಾವು ಏಕಮಾನ ಕಾಲವನ್ನು ತಗೋಬೇಕು. ಇಲ್ಲೇನೈತಿ ಏಕಮಾನ ಕಾಲ? ಸೆಕೆಂಡ್ ತಗೊಳ್ಳಿ. ಮಾಡ್ರಿ ನೋಡೋಣ, ಈಗ ಲೆಕ್ಕ ಮಾಡ್ರಿ ನೋಡೋಣ. ಯಾವ ತರ ಕಂಡುಹಿಡಿತೀರಿ ಜವವನ್ನು? ಜವ ಇಸ್ ಈಕ್ವಲ್ ಟು ಯಾವ ತರ? ಚಲಿಸಿದ ದೂರ ತೆಗೆದುಕೊಂಡ ಕಾಲ. ಈಗ ಮಾಡಿ ನೋಡೋಣ, ಲೆಕ್ಕ ಮಾಡಿ ಹೇಳ್ರಿ. ಯಾರ ಜವ ಹೆಚ್ಚೈತಿ ಹೇಳ್ರಿ? 20 ಮೀಟರ್ 12 ಸೆಕೆಂಡ್. ಇದ್ರ ಜವ ಎಷ್ಟು? 1.6. ಯಾವ ತರ ಬರಿಬೇಕು? ಮೀಟರ್ ಪರ್ ಸೆಕೆಂಡ್. 1.6 ಮೀಟರ್ ಪರ್ ಸೆಕೆಂಡ್. ಎರಡನೇ ಉತ್ತರ 1.6 ಬಂದ್ರಿ. ಅದು ಎಕ್ಸಾಕ್ಟ್ ಹೇಳ್ಬೇಕು. ಮುಂದಿನ ಮಾಡ್ಬೇಕು, ಬರೀ 1.6 ಅಲ್ಲ, ಮತ್ ಮುಂದಿನ ಎರಡನೇ ಡೆಸಿಮಲ್ ತೆಗಿಬೇಕು. 1.66. ಇದು ಎಷ್ಟು ಬಂತಿದೆ? 20/12 ಮಾಡ್ರಿ. ಇದು ಎಷ್ಟು ಬಂತ? ಅದು 1.6.
1.66 sir. 1.66 ನೇ ಬರ್ತದ. 1.66. ಇದು 1.66. ಇದು 1.25. 1.25 ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್. meter per second. ಅಂದ್ರೆ ಯಾರ್ ಜವ ಹೆಚ್ಚೈತಿ? ಜವ ಯಾರ್ದ್ ಹೆಚ್ಚೈತಿ? ಯಾರು ಹೆಚ್ಚು ದೂರವನ್ನು ಕ್ರಮಿಸ್ಲಿಕತ್ತಾರ? 1.6 ಮತ್ತು 1.66 equal ಐತಿ. ಆತರ ಮೊದಲನೇ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿ ಏನ್ ಮಾಡ್ಲಿಕತ್ತಾರ? ಹೆಚ್ಚು ದೂರವನ್ನು ಕಡಿಮೆ ಕ್ರಮಿಸ್ಲಿಕತ್ತಾರ 1 ಸೆಕೆಂಡ್ಗೆ. ಇದು 1 ಸೆಕೆಂಡ್ಗೆ ಮತ್ತೆ 1.66. ಇದು 1 ಸೆಕೆಂಡ್ಗೆ 1.25 ಕಡಿಮೆ ದೂರ. ಅಂದ್ರೆ ಯಾರು ಹೆಚ್ಚು ದೂರ ಹೋಗ್ಲಿಕತ್ತಾರ? ಒಂದನೇ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿ ಹೆಚ್ಚು ದೂರವನ್ನು ಹೋಗ್ಲಿಕತ್ತಾರ ಪ್ರತಿ ಸೆಕೆಂಡ್ಗೆ. ಅದಕ್ಕೆ ಏನ್ ಮಾಡ್ತಾರ? ಸಮಾನ ಕಾಲಾವಧಿ ಬೇಕಿಲ್ಲಿ, ಅಂದ್ರೆ ನಮ್ಗೆ ಉತ್ತರ ಗೊತ್ತಾಗ್ತದೆ. ಬೇರೆ ಬೇರೆ ಕಾಲಾವಧಿಗಳು ಇದ್ರೆ ಗೊತ್ತಾಗುದಿಲ್ಲ. ಹೌದೋ ಇಲ್ಲೋ? ಅದಕ್ಕೆ ನಮ್ಗೆ ಏನ್ ಬೇಕು? ಜವ ಅನ್ನುವಂತ ಪರಿಮಾಣ ಬೇಕು. ಜವ ಅನ್ನುವಂತ ಪರಿಮಾಣ ಇತ್ತಂದ್ರೆ ನಾವು ಕಂಡಿಡಿಬಹುದು. ಏನ್ ಕಂಡಿಡಿಬಹುದು? ಯಾವ ವಸ್ತು ಎಷ್ಟು ಜವದಿಂದ ಹೊಂಟದ, ಯಾರ್ ಜೋರಾಗಿ ಹೋಗ್ಲಿಕತ್ತಾರ, ಯಾರು ನಿಧಾನವಾಗಿ ಹೋಗ್ಲಿಕ್ತಾರ ಅಂತ ತಿಳ್ಕೊಬೇಕಂದ್ರ ನಮಗ್ ಜವ ಅನ್ನುವಂತ ಪರಿಮಾಣ ಬೇಕೇ ಬೇಕು. ಓಕೆ, ಸೊ ಯಾವ ಕಾರ್ ಅಥವಾ ಯಾವ ಬೈಕ್, ಯಾವ ಲಾರಿ ಎಷ್ಟು ಜವದಿಂದ ಹೊಂಟದ, ಅಥವಾ ಎಷ್ಟು ಜವದಿಂದ ಹೋದ್ರ ನಾವು ಮುಂಬೈ ತಲುಪಬಹುದು, ಎಷ್ಟು ಜವದಿಂದ ಹೋದ್ರ ನಾವು 2 ಗಂಟೆಯಲ್ಲಿ, 5 ಗಂಟೆಯಲ್ಲಿ, 10 ಗಂಟೆಯಲ್ಲಿ ಬೆಂಗಳೂರು ತಲುಪಬಹುದು. ಸೊ ಇದನ್ನ ನಾವು ಕಂಡುಹಿಡಿಬಹುದು. ಸೊ ಇದು ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಇದಕ್ಕೆ ನಾವು ಜವವನ್ನು ನಾವು ವಿ ಅಂತ ಹೇಳ್ತೀವಿ, ಶಾರ್ಟ್ ಕಟ್. ಜವ ವಿ ಇಸ್ ಈಕ್ವಲ್ ಟು ಚಲಿಸಿದ ದೂರ ಎಸ್, ತೆಗೆದುಕೊಂಡು ಕಾಲ ಟಿ. ಸೊ ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ. ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ. ಜವದ ಅಂತಾರಾಷ್ಟ್ರೀಯ ಏಕಮಾನ, ಜವದ ಅಂತಾರಾಷ್ಟ್ರೀಯ ಏಕಮಾನ ಎಷ್ಟಪ್ಪ? ಏನಪ್ಪಾ ಅಂದ್ರೆ ಮೀಟರ್ ಪರ್ ಸೆಕೆಂಡ್. ಇದನ್ನ ಈ ತರ ಬರೀಬೇಕು, ಮೀಟರ್ MS-1 ಮೀಟರ್ ಪರ್ ಸೆಕೆಂಡ್, ಅಥವಾ ಇದನ್ನ ಮೀಟರ್ ಪರ್ ಸೆಕೆಂಡ್ ಈ ತರನು ಬರೀಬಹುದು. ಎರಡು ಮೀಟರ್ ಪರ್ ಸೆಕೆಂಡ್ ಅದರ ಅಂತಾರಾಷ್ಟ್ರೀಯ ಏಕಮಾನ. ಇದು ಸೂತ್ರ, ಇದು ವಾಕ್ಯ, ಇದು ಸೂತ್ರ, ಇದು ಅಂತಾರಾಷ್ಟ್ರೀಯ ಏಕಮಾನ. ತಿಳಿತಾ? ಇನ್ನೊಂದು ನೆನ್ಪಿಟ್ಕೋಬೇಕು, ಇದು ಅದಿಶ. ಇದು ಅದಿಶ ಪರಿಮಾಣ. ಇದಕ್ಕೆ ಯಾವುದೇ ರೀತಿಯ ದಿಕ್ಕು ಇರುವುದಿಲ್ಲ. ಅದಿಶ ಪರಿಮಾಣ. ಈಗ ನಾವೊಂದು ಪ್ರಶ್ನೆ ಕೇಳಿ. ನೋಡ್ರಿ, ನನಗೇನ್ ಮಾಡ್ಬೇಕಾಗ್ಯದ? ಬೆಳಗಾವಿಯಿಂದ ಬೆಂಗಳೂರು ತಲುಪಬೇಕಾಗ್ಯದ. ಬೆಳಗಾವಿಯಿಂದ ಬೆಂಗಳೂರು ತಲುಪಬೇಕಾಗ್ಯದ. ಬೆಳಗಾವಿಯಿಂದ ಬೆಂಗಳೂರು ಇರೋದು 500 ಕಿಲೋಮೀಟರ್. ಎಷ್ಟು? 500 ಕಿಲೋಮೀಟರ್. 500 ಕಿಲೋಮೀಟರ್. ನನಗ ಬೆಳಗಾವಿಯಿಂದ ಬೆಂಗಳೂರ್ಕ ಅರ್ಜೆಂಟ್ ಏನೋ ಒಂದು ಮೀಟಿಂಗ್ ಅದ, ನಾ ಹೋಗ್ಬೇಕು. ನನ್ ಕಡೆ ಇರುವಂತದ್ದು 5 ಗಂಟೆ ಸಮಯ. ನಾನು ಎಷ್ಟು ವೇಗ, ಎಷ್ಟು ಜವದಿಂದ ಹೋದ್ರೆ ಬೆಂಗಳೂರನ್ನು ನಾವು 5 ಗಂಟೆಯಲ್ಲಿ ತಲುಪಬಹುದು ಅನ್ನುವಂಥದ್ದು ಪ್ರಶ್ನೆ ಮಾಡ್ರಿ. ನನ್ ಕಡೆ ಇರೋದು 5 ಗಂಟೆ ಸಮಯ. ಚಲಿಸಿದ ದೂರ ಅಂದ್ರೆ ಎಷ್ಟು ನಾನು ದೂರ ಚಲಿಸ್ಬೇಕು? 500 ಕಿಲೋಮೀಟರ್ ಚಲಿಸ್ಬೇಕು. 100 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ನನ್ ಕಡೆ ಇರುವಂತ ಸೂತ್ರ ವಿ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಟಿ. ನನ್ ಕಡೆ ಏನೇನದ ದತ್ತಾಂಶ? ಚಲಿಸಿದ ದೂರ 500 ಕಿಲೋಮೀಟರ್. ನನ್ ಕಡೆ ಇರುವಂತ ಸಮಯ 5 ಗಂಟೆ. ಹೌದಾ? ಸೊ ನಾ ಎಷ್ಟು ಜವದಿಂದ ಹೋಗ್ಬೇಕು? 500 ಡಿವೈಡೆಡ್ ಬೈ 5 ಗಂಟೆ. ಸೊ 5 ಒಂದ್ಲೆ 5 100ಲೆ. ಸೊ ಎಷ್ಟು ಬಂತು? 100 ಕಿಲೋಮೀಟರ್ ಪ್ರತಿ ಗಂಟೆ. ಸರಿ ಐತಿ? ಅಂದ್ರೆ ನಾನು ಪ್ರತಿ ಗಂಟೆಗೆ ನಾನು ಎಷ್ಟು ಹೋಗ್ಬೇಕು? 100 ಕಿಲೋಮೀಟರ್ ಹೋಗಾಕೆ ಬೇಕು. ಸರಿ ಐತಿ? ಕನಿಷ್ಠ ಪಕ್ಷ 4 ಗಂಟೆಗೆ 100 ಚಲಿಸ್ಬೇಕು. ಅಂದ್ರೆ ಏನಾಗ್ತೈತಿ? ನಾನು 5 ಗಂಟೆಗೆ 500 ಕಿಲೋಮೀಟರ್ ಚಲಿಸಿದಂಗ ಆಗ್ತದ. ಸೊ ಏನಾಗ್ತದ? ನೀವು ನಿಮ್ ಕಾರ್ ಅಥವಾ ನಿಮ್ ಗಾಡಿ ತಗೊಂಡು ಅಥವಾ ಬಸ್ ತಗೊಂಡು ನೀವು ಬೆಂಗಳೂರಿಗೆ ಹೊರಟು ಬಿಟ್ರೆ ನೀವೇನ್ ಮಾಡ್ಬೇಕು? ನಿಮ್ಮ ಸ್ಪೀಡೋಮೀಟರ್ ಎಷ್ಟಕ್ಕೆ ಇಡ್ಬೇಕು? ಸ್ಪೀಡೋಮೀಟರ್
ನೂರಕ್ಕೆ ಇಡ್ಬೇಕು. 100 ಹಾ. feet. 100ಕ್ಕೆ ಇಡ್ಬೇಕು ಇದನ್ನ 100ಕ್ಕೆ ಇಡ್ಬೇಕು. ಅಂದ್ರೆ ಏನಾಗ್ತದ ನಿಮ್ ಗಾಡಿ 100 ಕಿಲೋಮೀಟರ್ ಪ್ರತಿ ಗಂಟೆ ವೇಗ ಜವದಿಂದ ಓಡ್ಲಿಕ್ಕೆ ಶುರು ಮಾಡ್ತದೆ. ಅವಾಗ ನೀವು 5 ಗಂಟೆಯಲ್ಲಿ ಬೆಂಗಳೂರು ತಲುಪಬಹುದು. ಆಯ್ತಾ? Yes, sir. Yes, sir. ಸೊ ಇದು ಈ ತರ ಇರುವಂತ ಲೆಕ್ಕ. ನಾನೀಗ ಇದೇನ್ ಸೂತ್ರ ಕೊಟ್ಟಿದ್ದೇನಲ್ಲ, ಈ ಸೂತ್ರ ಇದು ಸರಾಸರಿ ಜವ. ಇದು ಏನಿದು? ಸರಾಸರಿ ಜವ. ಸರಾಸರಿ ಜವದ ಸೂತ್ರ ಇದು. ಎವರೇಜ್ ಸ್ಪೀಡ್, ಅದಕ್ಕೆ ನಾವು ಸರಾಸರಿ ಜವ ಅಂತ ಹೇಳ್ತೇವೆ. ಅಂದ್ರೆ ಇದು ಒಟ್ಟು ಚಲಿಸಿದ ದೂರ. ಏನಿದು? ಒಟ್ಟು ಚಲಿಸಿದ ದೂರ ಡಿವೈಡೆಡ್ ಬೈ ಒಟ್ಟು ತೆಗೆದುಕೊಂಡ ಕಾಲ. ಒಟ್ಟು ಚಲಿಸಿದ ದೂರ ಡಿವೈಡೆಡ್ ಬೈ ಒಟ್ಟು ತೆಗೆದುಕೊಂಡ ಕಾಲ. ಅದನ್ನ ನಾವು ಎರಡನ್ನು ಭಾಗಾಕಾರ ಮಾಡಿದ್ರೆ ನಮಗೆ ಸಿಗುವಂತದ್ದು ಸರಾಸರಿ ಜವ ಒಟ್ಟು 100 ಕಿಲೋಮೀಟರ್ ಪ್ರತಿ ಗಂಟೆ. ಆಯ್ತಾ? ಇಲ್ಲಿಗೆ ಏನ್ ಮಾಡೋನು, ಇಲ್ಲಿಗೆ ಇದನ್ನ ನಿಲ್ಸೋನು. ನಡೀತದ? ಇನ್ನೊಂದು ಹೋಮ್ವರ್ಕ್ ಹೇಳಿ. Yes, sir. ನಿಮ್ಮ ಮನೆಯಿಂದ ಶಾಲೆ ಹೋಗೋ ಮುಂದು ನಿಮ್ಮ ರೋಡ್ ಪಕ್ಕ ಒಂದು ಕಲ್ಲು ಇರ್ತೈತಿ ನೋಡಿರಿ, ಬಿಳಿ ಮತ್ತು ಯೆಲ್ಲೋ ಹಳದಿ ಕಲರ್ ಒಂದು ಕಲ್ಲು ಇರ್ತೈತಿ. ಅದ್ರ ಮೇಲೆ ಕಿಲೋಮೀಟರ್ ಬರ್ದಿರ್ತಾರೆ. Yes, sir. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಒಂದ್ ಕಲ್ ಅದ, ನೀವು ನೋಡ್ತೀರಿ ಒಂದ್ ಕಲ್ ಅದ, ಅದ್ರ ಮೇಲೆ 33 ಕಿಲೋಮೀಟರ್ ಅಂತ ಬರ್ದಿರ್ತದೆ. ಯಾವ್ದೋ ಒಂದು ಊರ್ ಅದ 33 ಕಿಲೋಮೀಟರ್. ನೀವ ನಿಮ್ ಶಾಲೆಗೆ ತಲುಪ್ತೀರಿ ಅಥವಾ ಶಾಲೆಗೆ ಸಮೀಪ ಹೋಗ್ತೀರಿ. ಅಲ್ಲಿ ಆ ಕಲ್ ಮೇಲೆ ಬರ್ದಿರ್ತದ ಫಾರ್ ಎಕ್ಸಾಂಪಲ್ 40 ಕಿಲೋಮೀಟರ್ ಅಂತ ಬರ್ದಿರ್ತದೆ. ಅಂದ್ರೆ ನೀವು ಎಷ್ಟು ದೂರ ಚಲಿಸಿದಂಗ ಆಯ್ತು? 33 ಇಂದ 40 7 ಕಿಲೋಮೀಟರ್. ಇದು ನೀವು ಚಲಿಸಿದ ದೂರ. ಸೊ ನೀವು ಸೈಕಲ್ ತಗೊಂಡ ಇಲ್ಲಿಂದ ಇಲ್ಲಿಗೆ ಹೋಗ್ತೀರಿ ಅಥವಾ ಬಸ್ ತಗೊಂಡ್ ಹೋಗ್ತೀರಿ ಅಥವಾ ಚಲಿಸ್ಕೊಂಡ್ ಹೋಗ್ತೀರಿ. ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಎಷ್ಟು ಸಮಯ ತಗೊಂಡ್ರಿ ಅಂತ ಹೇಳಿ ನೀವು ಕಂಡುಹಿಡಿಬೇಕು. ನಾಳೆ ನಿಮ್ ವಾಚ್ ಐತಿಲ್ಲೋ ಕೈಯಾಗ, ವಾಚ್ ಅಥವಾ ಯಾರ್ದೋ ನಿಮ್ ಫ್ರೆಂಡ್ ಕೈಯಾಗ ವಾಚ್, ಆ ಸಮಯ ತೆಗಿಬೇಕು. ಎಷ್ಟು? ನನಗೆ ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ 15 ನಿಮಿಷ ಹಿಡಿತು ಅಥವಾ 20 ನಿಮಿಷ ಹಿಡಿತು. ಆತರ ಮಾಡ್ತೀರಿ. ಆಮೇಲೆ ಅದಕ್ಕೆ ತಕ್ಕಂಗ್ ಜವ ಕಂಡುಹಿಡಿಬೇಕು. ಸರಾಸರಿ ಜವ ಅಂದ್ರೆ ಏನು? ಚಲಿಸಿದ ದೂರ 7 ಕಿಲೋಮೀಟರ್ ಡಿವೈಡೆಡ್ ಬೈ ನೀವು ತೆಗೆದುಕೊಂಡ ಸಮಯ. ಮಾಡ್ತೀರಿ? Okay, sir. Yes, sir. ಅಂದ್ರೆ ನಿಮಗ್ ಗೊತ್ತಾಗ್ತದ ನೀವು ಪ್ರತಿ ನಿಮಿಷಕ್ಕೆ ಎಷ್ಟು ಚಲಿಸ್ಲಿಕತ್ತೀರಿ ಅನ್ನೋ ವಿಷಯ ನಿಮಗ್ ಗೊತ್ತಾಗ್ತದೆ. ಪ್ರತಿ ನಿಮಿಷಕ್ಕ ನಿಮ್ಮ ಚಲನೆ ಎಷ್ಟದ, ನೀವೆಷ್ಟು ದೂರವನ್ನು ಕ್ರಮಿಸ್ತಾ ಇದ್ದೀರಿ ಅಂದ್ರೆ ನಿಮ್ ಜವ ಗೊತ್ತಾಗ್ತದೆ. ನಿಮಗ್ ಸೈಕಲ್ ತಗೊಂಡ್ ಹೋಗ್ತಾ ಇದ್ರೆ ನಿಮ್ ಜವ ಎಷ್ಟೈತಿ, ನೀವು ನಡ್ಕೋತ ಹೋಗ್ತೀರಿ 5 ಕಿಲೋಮೀಟರ್ 4 ಕಿಲೋಮೀಟರ್ ಮನೆಯಿಂದ ಶಾಲೆಗೆ, ನಿಮ್ ಜವ ಎಷ್ಟೈತಿ ಅಂತ ನೀವು ಲೆಕ್ಕ ಹಾಕ್ಬೇಕು. ಮಾಡ್ತಿರ್ಲಾ? Yes, sir. ಸೊ ಮನೆಯಿಂದ ಶಾಲೆಗೆ ಹೋಗೋ ಮುಂದೆ ಒಂದ್ಸಲ ಮಾಡ್ಬೇಕು, ಶಾಲೆಯಿಂದ ಮನೆಗೆ ಬರೋ ಮುಂದೆ ಒಂದ್ಸಲ ಮಾಡ್ಬೇಕು. 2 ಸಲ ಮಾಡ್ರಿ, ವ್ಯತ್ಯಾಸನೂ ನಿಮ್ಗೆ ಗೊತ್ತಾಗ್ತದ. ಬೆಳಗ್ಗೆ ಹೋಗೋ ಮುಂದ್ ನೀವೇನ್ ಮಾಡ್ತೀರಿ? ಸ್ವಲ್ಪ ಲಘು ನಡ್ಕೋತ ಹೋಗ್ತೀರಿ, ಬೇಗ ನಡೀತೀರಿ. ಯಾಕಂದ್ರೆ ಶಾಲೆಗೆ ಸಮಯ ಆಗಿರ್ತದ. ಶಾಲೆ ಬಿಟ್ಕೊಳ್ಳಿ ಆರಾಮ್ಸೆ ನಡ್ಕೋತ ಮನೆಗ್ ಬರ್ತೀರಿ. ಸೊ ಬೆಳಗ್ಗೆ ನಿಮ್ ಜವ ಹೆಚ್ಚಿರ್ತದ, ಸಂಜೆ ನಿಮ್ ಜವ ಸ್ವಲ್ಪ ಕಡಿಮೆ ಆಗ್ತದ. 2 ಲೆಕ್ಕ ಹಾಕ್ರಿ, ನಿಮ್ಗೊಂದ್ ಸ್ವಲ್ಪ ಏನಾಗ್ತದ ಪ್ರಾಯೋಗಿಕ ಉತ್ತರಗಳು ಸಿಕ್ಕಿಬಿಡ್ತಾವ ನಿಮ್ಗೆ. ಮಾಡ್ತಿರ್ಲಾ? Yes, sir. ನಾಳೆ ಕ್ಲಾಸ್ನಾಗ ಹೇಳ್ರಿ. ಓಕೆ, ಚಲೋ. ರಾಮ್ ಶುಭರಾತ್ರಿ.